ಪ್ರಾರಂಭ ಮಾಡೋಣ. ನಮ್ಮ ಮಧ್ಯದಲ್ಲಿರುವ ಸಹೋದರಳ ಯಲ್ಲಪ್ಪ ಬ್ರದರ್ ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಸರಿ, ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿಯ ಸ್ವರೂಪನಾದ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ವಂದನೆಯಪ್ಪ ತಂದೆ. ತಂದೆ, ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆಲಿಟ್ಟು ಎಣಿಸಿ ನಮ್ಮನ್ನು ತಂದೆ ಸಂಜೆ ವೇಳೆಯಲ್ಲಿ ಒಂದು ಚಿಕ್ಕ ಗುಂಪಾಗಿ ಕೂಡಿಸಿದ್ದಕ್ಕಾಗಿ ಧನ್ಯವಾದ ತಂದೆ. ತಂದೆ, ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಅವ್ರಿಗೆ ಸಹ ತಂದೆ ಸಹಾಯ ಮಾಡು ತಂದೆ. ತಂದೆ ಆದ ದೇವರೇ, ನಿನ್ನ ವಾಕ್ಯವನ್ನು ತಿಳಿಸುವಂಥ ಸಹೋದರಿಗೋಸ್ಕರ ಸಹ ಬೇಡ್ಕೊಂಡು ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಿಮ್ಮ ವಾಕ್ಯವನ್ನು ತಂದೆ ನಮಗೆಲ್ಲರಿಗೂ ತಿಳಿಸುವ ಹಾಗೆ ಸಹಾಯ ಮಾಡು ತಂದೆ. ತಂದೆ, ಆ ವಾಕ್ಯವನ್ನು ನಾವು ಕೇಳಿ ಆ ವಾಕ್ಯದ ಪ್ರಕಾರ ತಂದೆ ನಾವು ನಡೆದು ನಮ್ಮ ಓಟ ಓಡಿ ಮುಗಿಸುವ ಹಾಗೆ ತಂದೆ ನಮಗೆ ಕೃಪೆ ಕೊಟ್ಟು ನಡೆಸ್ತಂದೆ. ಹೌದಪ್ಪ ತಂದೆ, ನಿನ್ನ ಕೃಪೆ ನಿಮ್ಮ ಸಹಾಯದಿದ್ದರೆ ನಾವೇನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲಪ್ಪ ತಂದೆ. ತಂದೆ, ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತೆ ಈ ಕೂಟದಲ್ಲಿದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು ತಂದೆ. ತಂದೆ ಆದ ದೇವರೇ, ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇನೆ, ನಮ್ಮ ಜೀವನ ಪರಲೋಕ ತಂದೆ. ಆಮೇನ್. ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಸಹೋದರರೇ, ಈ ದಿನದಲ್ಲೂ ಕೂಡ ನಾವು ಅಪೊಸ್ತಲರ ಕಾರ್ಯಗಳ ಪಾಠಗಳನ್ನು ಸತತವಾಗಿ ನಾವು ನೋಡ್ಕೊ ಬರ್ತಾ ಇದ್ದೀವಿ. ಆ ಅಡಿಯಲ್ಲಿ ನಾವು ಅನೇಕ ವಿಷಯಗಳನ್ನು, ಆದಿಸಭೆಯಲ್ಲಿ ನಡೆದಂಥ ಅನೇಕ ವಿಷಯಗಳು, ಅಪೊಸ್ತಲರು ಮತ್ತು ಪೌಲ್ ಮತ್ತು ಬರ್ನಬ ಸುವಾರ್ತೆಯ ಒಂದು ವಿಷಯಗಳು, ಆ ಸುವಾರ್ತೆಯನ್ನು ಸಾರುವಾಗ ಬಂದಂಥ ಸಂಕಷ್ಟಗಳು, ದೇವರ ಕೃಪೆ ಅವರನ್ನು ನಡೆಸಿದ್ದು, ಆ ಒಂದು ಪ್ರಯಾಣದಲ್ಲಿ ಅವರು ಎದುರುಗೊಂಡ ಅನೇಕ ಅನುಭವಗಳು, ಇದೆಲ್ಲನೂ ನಾವು ನೋಡ್ಕೊ ಬರುವಾಗ ಏನಕ್ಕೆ ಈ ವಿಷಯಗಳನ್ನು ನಾವು ಅಧ್ಯಯನ ಮಾಡಬೇಕು ಅಥವಾ ನಾವು ಪರಿಶೀಲನೆ ಮಾಡಬೇಕು ಅಂತ ನಾವು ಯೋಚನೆ ಮಾಡುವಾಗ, ಆದಿ ಸಭೆಯ ಪ್ರಾರಂಭದಿಂದ ಸಭೆಯ ಕೊನೆಯವರೆಗೂ ಇದೇ ಅನುಭವಗಳನ್ನ ಸಭೆ ಅರ್ಹತೆಗೆ ಬಂದಿರುವಂಥ ಸಹೋದರ ಸಹೋದರಿಯರು ಎದುರಿಸುವಂಥ ಅಥವಾ ಅದನ್ನು ನೋಡುವಂಥ ವಿಷಯವಾಗಿ ನಾವು ನೋಡ್ಬೋದು. ಕಾಲ ಸಮಯಗಳು ಬದಲಾಗಿರ್ಬೋದು, ಅನೇಕ ವಿಷಯಗಳು ಈಗ ನೂತನವಾಗಿ ನಮಗೆ ಕಾಣ್ಬೋದು. ಆದರೆ ಸಭೆ ಅಂತ ನಾವು ಪರಿಶೀಲನೆ ಮಾಡಿದಾಗ ಆದಿ ಸಭೆಯಲ್ಲಿ ಅಪೊಸ್ತಲರಿಗೆ ಮತ್ತು ಶಿಷ್ಯಂದರಿಗೆ ಯಾವ ರೀತಿಯ ಅನುಭವಗಳಾಯಿತು, ಯಾವ ರೀತಿಯ ಒಂದು ವಿಷಯಗಳು ಸಭೆಯೊಳಗೆ ನಡೆಯಿತು, ಆ ಸಮಯದಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನ ತಗೊಂಡ್ರು, ಯಾವ ರೀತಿ ಕ್ರಿಸ್ತನ ಮನಸ್ಸನ್ನು ತೋರಿಸಿದ್ರು, ಇದೆಲ್ಲನೇ ನಾವು ಮುಖ್ಯವಾಗಿ ಈ ಪಾಠದಲ್ಲಿ ನೋಡುವಂಥ ವಿಷಯಗಳು ಸಹೋದರರೇ. ಸೊ ಈ ಒಂದು ಮನಸ್ಥಿತಿಯಲ್ಲಿನೇ ಈ ಪಾಠಗಳನ್ನು ನಾವು ನೋಡುವಂಥವರಾಗಿದ್ದೀವಿ. ನಾವು ನೋಡುವಂಥ ಒಂದೊಂದು ಸನ್ನಿವೇಶನೂ ಈಗಿನ ಸಭೆಯ ಕಾಲದಲ್ಲಿ ಇರುವಂಥ ನಮಗೂ ಕೂಡ ಇದು ಸಂಭವಿಸೋಕ್ಕೆ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ಆ ರೀತಿಯಲ್ಲಿ ನಾವು ಕಳೆದ ವಾರದಲ್ಲಿ ಸಹೋದರರೇ ನಾವು ಅಪೊಸ್ತಲರ ಕಾರ್ಯಗಳು 15ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನಿಲ್ಲಿಸಿದ್ವಿ. ಸೊ ಈಗ ಈ ಪಾಠಕ್ಕೆ ನಾವು ಬರೋದಕ್ಕಿಂತ ಮುಂಚೆ ಈ ವಿಷಯಗಳನ್ನ ನಾವು ಓದಿರ್ಬೋದು. ಸೊ ಅಪೊಸ್ತಲರ ಕಾರ್ಯಗಳು 15ನೇ ಅಧ್ಯಾಯ 6ನೇ ವಚನದಿಂದ 7ನೇ ವಚನದಿಂದ ನಾವು ಈ ವಿಷಯಗಳನ್ನ ಸ್ಟಾರ್ಟ್ ಮಾಡೋಣ. ಸೊ ಅಪೊಸ್ತಲರ ಕಾರ್ಯ 15ನೇ ಅಧ್ಯಾಯ 6ನೇ ವಚನ ತನಕ ನಾವು ನೋಡಿದ್ದು ಏನು ವಿಷಯಗಳು ಅಂತ ನೋಡ್ಬೇಕಾದ್ರೆ, ಅಪೊಸ್ತಲ ಪೌಲ್ ಮತ್ತೆ ಬರ್ನಬ ಅವರ ಸುವಾರ್ತೆಯ ಒಂದು ಪ್ರಯಾಣವನ್ನ ಮುಗಿಸಿ ಅವರು ಯೆರೂಸಲೇಮಲ್ಲಿ ಅಥವಾ ಇಸ್ರೇಲಲ್ಲಿ ಇದ್ದಂಥ ಅಂತಿಯೋಕ್ಯ ಪಟ್ಟಣಕ್ಕೆ ಅವರು ಹಿಂದಿರುಗಿದ್ದಾರೆ. ಅಲ್ಲಿ ಸಭೆಯನ್ನ ಅವರಿಗೆ ನಡೆದಂಥ
ಪ್ರಯಾಣದಲ್ಲಿ ಬಂದಂತ ಅನುಭವಗಳನ್ನ ಸಭೆಗೆ ತಿಳಿಸಿ ಅನೇಕ ದಿನಗಳು ಅದರ ಬಗ್ಗೆ ಮಾತನಾಡಿದ್ದನ್ನ ನಾವು ಕೂಡ ನೋಡ್ತೀವಿ. ಸೊ ಆ ಹಿನ್ನೆಲೆಯಲ್ಲಿ ಸಹೋದರರೇ, ಅಲ್ಲಿ ಏನು ಅಂತ ನೋಡ್ಬೇಕಾದ್ರೆ, ಅಲ್ಲಿ ಏನ್ ವಿಷಯಗಳು ನಡೀತದೆ ಅಂತ ನೋಡ್ಬೇಕಾದ್ರೆ, ಈ ರೀತಿ ಸಭೆಯೊಳಗೆ ಆ ಒಂದು ವಿಷಯಗಳು ನಡೀತಾ ಇರುವಾಗ ಒಂದಷ್ಟು ಯಹೂದ್ಯ ಕ್ರೈಸ್ತರು ಒಂದು ವಿಷಯವನ್ನ ಸಭೆಯೊಳಗೆ ತರುವಂತ ವಿಷಯ, ಒಂದು ಬೋಧನೆಯನ್ನ ಸಭೆಯೊಳಗೆ ತರುವಂತ ವಿಷಯ ಅದೇನಂದ್ರೆ ಸುನ್ನತಿ ಎನ್ನುವ ಒಂದು ಕಾರ್ಯ. ಕ್ರಿಸ್ತನನ್ನ ನಂಬಿ ವಿಶ್ವಾಸಿಸಿ ದೇವರು ಕ್ರಿಸ್ತನ ಮೂಲಕ ಕೊಡುವಂತ ಆ ಒಂದು ಆಶೀರ್ವಾದವನ್ನ ಪಡ್ಕೋಬೇಕಾದ್ರೆ ಸುನ್ನತಿ ಮಾಡಲೇಬೇಕು ಅನ್ನುವ ಒಂದು ನಿಯಮವನ್ನ ತರೋದಿಕ್ಕೆ ಪ್ರಯತ್ನ ಮಾಡಿದ್ರು. ಸೊ ಅಲ್ಲಿ ಪೌಲ್ ಮತ್ತೆ ಬರ್ನಬ ಅತಿ ಹೆಚ್ಚಾದ ಒಂದು ಪ್ರಯತ್ನಗಳನ್ನ ಮಾಡಿ ಅದು ಸರಿಯಾದದ್ದಲ್ಲ ಅನ್ನುವ ಒಂದು ವಿಷಯವನ್ನ ಅವರು ಮಾತಾಡ್ತಾ ಇದ್ದಾಗ ಅಲ್ಲಿರುವ ಯಹೂದ್ಯ ಕ್ರೈಸ್ತರು ಈ ವಿಷಯದ ಬಗ್ಗೆ ನೀವು ಯೆರೂಸಲೇಮಿಗೆ ಹೋಗಿ ಅಲ್ಲಿರುವಂತ ಅಪೊಸ್ತಲರ ಮಾತುಗಳನ್ನ ಕೇಳಿ ನೀವು ಈ ವಿಷಯಗಳನ್ನ ನಂಬಬೇಕು ಅಂತ ಹೇಳಿ ಅವ್ರನ್ನ ಒತ್ತಾಯ ಪಡಿಸುವ ಒಂದು ಕಾರ್ಯ ಕೂಡ ನಾವು ಕಳೆದ ವಾರದಲ್ಲಿ ನೋಡಿದ್ವಿ. ಸೊ ಆ ಕಳೆದ ವಾರದಲ್ಲಿ ನೋಡುವಾಗ ಅಪೊಸ್ತಲ ಪೌಲ್ ಮತ್ತೆ ಬರ್ನಬ ಅವರು ಹೇಳಿದಂತ ಮಾತಿಗೆ ಕಿವಿ ಕೊಟ್ಟು ಈಗ ಯೆರೂಸಲೇಮಿಗೆ ಬಂದು ಅಪೊಸ್ತಲರನ್ನ ಭೇಟಿಯಾಗಿ ಈ ವಿಷಯವಾಗಿ ಚರ್ಚೆ ಮಾಡುವ ಒಂದು ಪ್ರಯತ್ನವನ್ನ ಮಾಡ್ತಾರೆ ಅಂತ ಕೂಡ ನಾವು ಕಳೆದ ವಾರದಲ್ಲಿ ಈ ವಿಷಯಗಳನ್ನ ನೋಡಿದ್ವಿ ಸಹೋದರರೇ. ಸೊ ಆ ಕಾರ್ಯಗಳನ್ನ ನೋಡುವಾಗ ನಾವು ಈ ನಿರ್ಧಾರಗಳನ್ನ ತಗೊಳ್ಳುವಾಗ್ಲೂ ಈ ವಿಷಯಗಳನ್ನ ನಾವು ನೋಡಿದಾಗ್ಲೂ ಕೂಡ ಒಂದು ಮುಖ್ಯವಾದ ಗಮನ ಏನು ಅಂದ್ರೆ, ಪೌಲ್ ಮತ್ತೆ ಬರ್ನಬ ತುಂಬಾ ಶ್ರೇಷ್ಠವಾದ ದೇವರ ಶಿಷ್ಯಂದರಾಗಿದ್ರು. ಅಪೊಸ್ತಲರ ಒಂದು ಅಪೊಸ್ತಲರು ಅಂತ ಹೇಳುವ ಅರ್ಹತೆ ಪಡ್ಕೊಂಡಿರುವಂತವರು, ತುಂಬಾನೇ ದೇವರ ಒಂದು ಧರ್ಮಶಾಸ್ತ್ರದಲ್ಲಿ ಅವರು ತಜ್ಞರಾಗಿದ್ರು. ಅವರು ಸತ್ಯದಲ್ಲಿ ಬೆಳೆದು ನಿಂತಿದ್ರು. ದೇವರ ವಾಕ್ಯವನ್ನ ಧೈರ್ಯವಾಗಿ ಜನರಿಗೆ ಹೇಳುವಂತ ವಿಷಯಗಳನ್ನ ಮಾಡಿದ್ರು. ಆದರೂ ಕೂಡ ಒಂದು ವಿಷಯನ ನಾವು ಏನು ಈ ಸಹೋದರರಲ್ಲಿ ನೋಡ್ಬೋದು ಅಂದ್ರೆ, ಅಲ್ಲಿ ಯಹೂದ್ಯ ಕ್ರೈಸ್ತರು ಹೇಳಿದಂತ ಮಾತಿಗೆ ಅವರು ಕಿವಿಗೊಟ್ಟು ಯೆರೂಸಲೇಮಿಗೆ ಬಂದ್ರಲ್ಲ, ಅದು ಕೂಡ ಒಂದು ದೊಡ್ಡ ಒಂದು ವಿಷಯ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ಬೆಳೆದು ನಿಂತಿರುವ ಸಹೋದರ ಸಹೋದರಿಯರು ಎಷ್ಟೋ ಸಮಯಗಳಲ್ಲಿ ತಮ್ಮನ್ನ ತಗ್ಗಿಸಿ ದೇವರ ಚಿತ್ತ ಏನಿದೆಯೋ ಅಂತ ಅದರ ಪ್ರಕಾರ ನಡೆಯೋದಿಕ್ಕೆ ಪ್ರಯತ್ನ ಮಾಡೋ ಒಂದು ವಿಷಯಗಳನ್ನ ಮಾಡೋದು ಒಂದಷ್ಟು ಸಮಯಗಳಲ್ಲಿ ಕಠಿಣವಾಗ್ಬಿಡ್ತದೆ. ಯಾಕೆ ಅಂದ್ರೆ ಅವ್ರಿಗೆ ಇರುವಂತ ಅನುಭವ, ಅವ್ರಿಗಿರುವಂತ ದೇವರಲ್ಲಿ ಇರುವ ದೇವರ ನಂಬಿಕೆ ಅಥವಾ ದೇವರ ಜ್ಞಾನ, ಇದೆಲ್ಲ ಕೂಡ ಈ ರೀತಿ ಬೇರೆ ಒಬ್ಬರ ಸಲಹೆ ಮತ್ತೆ ಬೇರೆ ಒಬ್ಬರ ಒಂದು ಸಜೆಷನ್ನ ಕೇಳೋದಿಕ್ಕೆ ಸ್ವಲ್ಪ ಕಷ್ಟವೇ. ಆದರೆ ಇವರಿಬ್ಬರು ಆ ಒಂದು ವಿಷಯದಲ್ಲಿ ತುಂಬಾ ದೇವರ ಒಂದು ಆತ್ಮವನ್ನ ಅಲ್ಲಿ ತೋರಿಸಿದ್ರು ಅಂತ ಕೂಡ ನಾವು ನೋಡಬಹುದು. ಸೊ ಆ ರೀತಿಯಲ್ಲಿ ಸಹೋದರರೇ, ಈಗ ಯೆರೂಸಲೇಮಿಗೆ ಬರ್ತಾರೆ. ಬಂದಿದ ತಕ್ಷಣ ಯೆರೂಸಲೇಮಲ್ಲಿ ಅಪೊಸ್ತಲರು ಮತ್ತೆ ಅಲ್ಲಿರುವಂತ ಎಲ್ಡರ್ಸು
ಅವ್ರನ್ನ ಬರಮಾಡಿಸಿ ಅವ್ರನ್ನ ಉಪಚಾರ ಮಾಡಿಸಿ ಆ ಒಂದು ಮಹಾ ಸಮೂಹವನ್ನ ಅಥವಾ ಒಂದು ದೊಡ್ಡ ಒಂದು ಮೀಟಿಂಗ್ನ ಅರೇಂಜ್ ಮಾಡ್ತಾರೆ. ಸೊ ಆ ಮೀಟಿಂಗ್ ಅಲ್ಲಿ ಇನ್ನೊಂದು ವಿಷಯ ಏನ್ ನೋಡಿದ್ವಿ ಅಂದ್ರೆ, ಯಾರೆಲ್ಲ ಇದ್ರು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಇಂಥ ಒಂದು ವಿಷಯಗಳಲ್ಲಿ ಸಭೆ ಅಂತ ಬಂದಾಗ ಒಂದಷ್ಟು ಹೊಸದಾಗಿ ಅಥವಾ ಬೆಳೆದೇ ಇರುವಂತ ಸಹೋದರಿಯರು ಇರಕ್ಕೆ ಸಾಧ್ಯತೆ ಇದೆ. ಸೊ ಆ ರೀತಿಯಲ್ಲಿ ಇಂಥ ಒಂದು ಚರ್ಚೆಗಳು ಬಂದಾಗ ಅವರ ಒಂದು ನಂಬಿಕೆ ಅವರು ಕಳ್ಕೋಬಹುದು ಅಂತೇಳಿ ಆದಿ ಸಭೆಯಲ್ಲೇನೆ ಈ ವಿಚಾರಗಳನ್ನ ನಾವು ನೋಡುವಾಗ ಅಪೊಸ್ತಲರ ಕಾರ್ಯ 15ನೇ ಅಧ್ಯಾಯ 6ನೇ ವಚನವನ್ನ ನಾವು ಕಡೆಯದಾಗಿ ನೋಡಿದಾಗ ಏನಂತ ಹೇಳ್ತಾರೆ ಅಂದ್ರೆ, ಅಪೊಸ್ತಲರು ಮತ್ತು ಹಿರಿಯರು ಆ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ತಾರೆ. ಯಾಕೆ ಅಂತ ನೋಡ್ಬೇಕಾದ್ರೆ ಈ ವಿಷಯಕ್ಕೆ ಇದೇ ಅದರ ಕಾರಣ ಅಂತ ನೋಡ್ತೀವಿ. ಸೊ ಆ ರೀತಿ ಹಿರಿಯರು ಮತ್ತು ಅಪೊಸ್ತಲರು ಸತ್ಯದಲ್ಲಿ ಬೆಳೆದು ನಿಂತಿರೋರು ಈ ವಿಷಯಗಳನ್ನ ಚರ್ಚೆ ಮಾಡುವಾಗ ಒಂದು ಕನ್ಕ್ಲೂಷನ್ ಅಥವಾ ಒಂದು ಒಳ್ಳೆಯ ಸಮಾಧಾನದ ವಿಷಯಗಳು ನಡೆಯೋದಕ್ಕೆ ಸಾಧ್ಯವಾಗತ್ತೆ ಅಂತ ಕೂಡ ನಾವು ನೋಡ್ತೀವಿ. ಆ ಅಡಿಯಲ್ಲಿ ನಾವು ನೋಡುವಾಗ 15ನೇ ಅಧ್ಯಾಯ 7ನೇ ವಚನ ಈಗ ನಾವು ಪ್ರಾರಂಭ ಮಾಡುವಾಗ ಸಹೋದರ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಮಾತಿನ ಒಂದು ವಿಷಯಗಳು ನಡೀತದೆ. ಆ ವಚನವನ್ನ ಓದೋಣ. 15ನೇ ಅಧ್ಯಾಯ 7ನೇ ವಚನ. ಸಹೋದರರೇ ಅನ್ಯ ಜನರು ನನ್ನ ಬಾಯಿಂದ ಸುವಾರ್ತೆಯ ವಾಕ್ಯವನ್ನು ಕೇಳಿ ನಂಬಬೇಕೆಂದು ದೇವರು ಬಹಳ ದಿವಸಗಳ ಕೆಳಗೆ ನಿಮ್ಮೊಳಗಿಂದ ನನ್ನನ್ನು ಆರಿಸಿಕೊಂಡದ್ದು ನಿಮಗೆ ತಿಳಿದದೆ. ಓಕೆ ರೀ. 6ನೇ ವಚನ ಓದಿ ಸಿಸ್ಟರ್. ಅದರಲ್ಲಿ ಅಪೊಸ್ತಲರು ಸಭೆಯ ಹಿರಿಯರು ಈ ವಿಷಯವನ್ನು ಕುರಿತು ಆಲೋಚಿಸುವುದಕ್ಕೆ ಕೂಡಿ ಬಂದಿರುವಾಗ ಬಹು ವಿವಾದವು ನಡೆದ ಮೇಲೆ ಸೊ ಇಲ್ಲಿ ನಾವು ನೋಡ್ತೀವಿ ಬಹು ವಿವಾದಗಳು ಪ್ರಾರಂಭವಾಯ್ತು. ಈಗ ಎಷ್ಟು ಸಮಯ ಅಲ್ಲಾಯ್ತು ಅಂತ ಗೊತ್ತಿಲ್ಲ, ಆದ್ರೆ ಆ ಚರ್ಚೆ ಪ್ರಾರಂಭವಾದಾಗ ಅನೇಕ ವಿವಾದಗಳು ಅಲ್ಲಿ ಪ್ರಾರಂಭವಾಯಿತು. ಈ ಸುನ್ನತಿ ಬೇಕಾ ಅಥವಾ ಬೇಡವಾ, ಈ ಸುನ್ನತಿಯ ಅವಶ್ಯಕತೆ ರಕ್ಷಣೆ ಇದೆಯಾ ಇಲ್ವಾ ಅನ್ನುವ ಒಂದು ಚರ್ಚೆ. ಆ ಚರ್ಚೆ ನೋಡುವಾಗ ಅದು ವಿವಾದಕವಾಗಿ ಪ್ರಾರಂಭವಾಯಿತು. ಈ ಒಂದು ವಿಷಯದಲ್ಲಿ ನೋಡಬೇಕಾದ್ರೆ ಆ ಒಂದು ಸಮಯದಲ್ಲಿ ಆ ವಿವಾದಗಳನ್ನ ಇನ್ನ ಅತಿ ಹೆಚ್ಚಾಗಿ ಅದು ಹೋಗದೆ ಬೇರೆ ಯಾವುದೋ ಒಂದು ರೀತಿಯಲ್ಲಿ ಅದು ಹೊಡೆದಾಟಕ್ಕೆ ಹೋಗದೆ ಇರೋದಕ್ಕೆ ಈಗ ಪೇತ್ರನು ಆ ಒಂದು ಮೀಟಿಂಗ್ನ ಈಗ ಇವ್ರೇನ್ ಮಾಡ್ತಾರ್ರಿ, ಎದ್ದು ನಿಂತು ಇವರ ಒಂದು ಸಲಹೆಯನ್ನ ಅಲ್ಲಿ ಕೊಡ್ತಾರೆ. ಸಹೋದರರೇ ಅದನ್ನೇ ಹೇಳ್ತಾರೆ. ಸೊ ಪೇತ್ರನು ಈಗ ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ತಂದೆಯಾದ ದೇವರು ಪೇತ್ರನ ಮೂಲಕ ಅನ್ಯ ಜನರಿಗೆ ಸುವಾರ್ತೆಯನ್ನ ಹೋಗೋದಿಕ್ಕೆ ಪೇತ್ರನ ಮೂಲಕ ದೇವರು ಒಂದು ಕಾರ್ಯವನ್ನ ಮಾಡಿದ್ದನ್ನ ಇಲ್ಲಿ ಪೇತ್ರನು ಜ್ಞಾಪಿಸ್ತಾರೆ. ನೋಡ್ರಿ, ಯೋಚನೆ ಮಾಡಿ, ಈ ಅನುಭವವು ಪೇತ್ರನಿಗೆ ದೇವರು ಕೊಟ್ಟಿಲ್ಲ ಅಂದಿದ್ರೆ, ಒಂದು ವೇಳೆ ಪೌಲನು ಮತ್ತೆ ಬರ್ನಬಾಗೆ ಈ ಒಂದು ಕೆಲಸವನ್ನ ಅಥವಾ ಅನ್ಯ ಜನರಿಗೆ ಸುವಾರ್ತೆಯನ್ನ ಪ್ರಾರಂಭ ಮಾಡೋದಕ್ಕೆ ಒಂದು ವೇಳೆ ದೇವರು ಅಲ್ಲಿಂದ ಪ್ರಾರಂಭ ಮಾಡಿದ್ರೆ, ಇಲ್ಲಿ ಪೇತ್ರನು ಆ ಸುನ್ನತಿಯ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ತಪ್ಪಾದ ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯತೆಗಳಿದ್ದಿರ್ಬೋದು. ನೋಡ್ರಿ, ನಾವು ಅದಕ್ಕೆ ದೇವರ ಒಂದು ದೃಷ್ಟಿ, ದೇವರ ಒಂದು ಜ್ಞಾನವನ್ನ ನೋಡುವಾಗ ಪೇತ್ರನಿಗೆ ಮೊದಲನೆಯದಾಗಿ ಅನ್ಯ ಜನರಿಗೆ ಸುವಾರ್ತೆಯನ್ನ ಸಾರುವ ಒಂದು ವಿಷಯವನ್ನ ಮಾಡಿದ್ದು ಇದೇ ಕಾರಣಕ್ಕೆ ಅಂತ ಕೂಡ ನಾವು ನೋಡಬಹುದಾಗಿತ್ತು ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಇದು ತುಂಬಾ ಮುಖ್ಯ. ಇದು ತುಂಬಾ ಮುಖ್ಯವಾದ ಒಂದು ವಿಷಯ.
ಯಾಕೆ ಅಂತ ನೋಡ್ಬೇಕಾದ್ರೆ ಪೇತ್ರನ ಒಂದು ಮನಸ್ಸನ್ನ ಅಥವಾ ಆತನು ನಡೆದ ಒಂದು ವಿಷಯವನ್ನ ಕೂಡ ನಾವು ನೋಡಬೇಕು. ಸಾಮಾನ್ಯವಾಗಿ ನಾವು ನೋಡುವಾಗ ಇಂಥ ಒಂದು ಮೀಟಿಂಗು, ಇಂಥ ಒಂದು ಐಕ್ಯತೆಯಲ್ಲಿ ನಾವು ಬಂದಾಗ ಈ ವಿಷಯಗಳು ಚರ್ಚೆ ಮಾಡುವಾಗ ಸಾಮಾನ್ಯವಾಗಿ ತುಂಬಾ ಸೀನಿಯರ್ ಆಗಿರೋರು ಏನ್ ಮಾಡ್ತಾರೆ ಅಂದ್ರೆ ಆ ಕೂಟವನ್ನ ಮುನ್ನಡೆಸ್ತಾರೆ. ಆದ್ರೆ ಇಲ್ಲಿ ನಾವು ನೋಡ್ಬೇಕಾದ್ರೆ ವಿಷಯಗಳು ಪ್ರಾರಂಭವಾದಾಗ ಅಲ್ಲಿ ಅನೇಕ ವಾದಗಳು ಆಗೋದಿಕ್ಕೆ, ಅನೇಕ ಮನಸ್ಸಲ್ಲಿರುವುದನ್ನ ಜನರು ಹೇಳೋದಿಕ್ಕೆ ಅಲ್ಲಿ ಅವಕಾಶ ಮಾಡಿಕೊಟ್ರು ಅಪೋಸ್ಲರು. ಅದೆಲ್ಲ ನಡೀತಾ ಇರುವಾಗ್ಲೇನೆ ಆ ಒಂದು ವಾದಗಳು, ವಿವಾದಗಳು ಹೆಚ್ಚಾಗ್ತಾ ಇದ್ದಾಗಲೇನೆ ಪೇತ್ರನು ಈಗ ಆತನ ಒಂದು ಅನುಭವವನ್ನ ಅಲ್ಲಿ ಸಭೆಕರ ಮಧ್ಯದಲ್ಲಿ ಹೇಳುವಂಥದ್ದಾಗಿದೆ. ಸೊ ಇದು ಕೂಡ ನಾವು ನೋಡುವಂತ ಒಂದು ಒಳ್ಳೆಯ ಒಂದು ಪದ್ಧತಿ ಅಥವಾ ಒಂದು ಒಳ್ಳೆಯ ಒಂದು ಮನಸ್ಸು ಸಹೋದರರೇ ಅಲ್ವಾ. ಸೊ ಪೇತ್ರನು ತಾನು ತುಂಬಾನೇ ಸೀನಿಯರ್ ಅಂತ ಹೇಳಿ ಅಲ್ಲಿ ಎಲ್ಲೂ ಅವರು ವಿಷಯಗಳನ್ನ ಪ್ರಾರಂಭ ಮಾಡಿಲ್ಲ ಅಥವಾ ವಿಷಯಗಳನ್ನ ತನ್ನ ಒಂದು ನಿಗಮದಲ್ಲಿ ಇಟ್ಕೊಂಡಿಲ್ಲ. ಎಲ್ಲವನ್ನು ಅಲ್ಲಿ ಕೂಡಿದ ಆ ಒಂದು ಹಿರಿಯರಿಗೆ ಮತ್ತೆ ಅಪೋಸ್ಲರು ಮಾತನಾಡೋದಕ್ಕೆ ಅಲ್ಲಿ ಬಿಟ್ರು. ಸೊ ಅಲ್ಲಿರುವ ಶಿಷ್ಯಂದರು ಕೂಡ, ಅಲ್ಲಿರುವ ಎಲ್ಡರ್ಸ್ ಕೂಡ ನೀವು ನೋಡ್ಬೇಕಾದ್ರೆ ಅನೇಕ ವಾದಗಳು ವಿವಾದಗಳನ್ನ ಮಾಡಿದ್ರು. ಅದಾದ ನಂತರ ಆ ಒಂದು ವಿಷಯವನ್ನ ಈಗ ಪೇತ್ರನು ತಗೊಳ್ಳುವ ಒಂದು ಕಾರ್ಯ ಕೂಡ ನೋಡ್ತೀವಿ ಸಹೋದರರೇ. ಸೊ ಈ ವಿಷಯದಲ್ಲಿ ಇನ್ನೊಂದು ಮುಖ್ಯವಾದ ಒಂದು, ಇದೆಲ್ಲ ನಮಗೆ ಈ ಘಟನೆಗಳು ನಡೆಯುವಾಗ ಅದರಲ್ಲಿ ಒಂದಷ್ಟು ಬುದ್ಧಿಪಾಠಗಳನ್ನ ದೇವರು ನಮಗೆ ಹೇಳ್ತಾರೆ ಅಲ್ವಾ. ಒಂದು ವೇಳೆ ಇಂಥ ಒಂದು ಸಂದರ್ಭಗಳು ನಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಯದಲ್ಲಿ ಬಂದರೂ ಕೂಡ ಈ ಒಂದು ಅಪೋಸ್ಲರನ್ನ, ಈ ಒಂದು ಆದಿ ಸಭೆಯಲ್ಲಿ ಇದ್ದಂಥ ಈ ಒಂದು ಹಿರಿಯರನ್ನ ನಾವು ನಮ್ಮ ಜ್ಞಾಪಕಕ್ಕೆ ತಂದ್ಕೋಬೇಕು. ಹಿಂಗೆ ನಾವು ಇರಬೇಕು ಅನ್ನೋದನ್ನ ಇಲ್ಲಿ ನಮಗೆ ಸ್ಪಷ್ಟಪಡಿಸ್ತಾರೆ ಸಹೋದರರೇ. ಅಲ್ಲೂ ನಾವು ಪೇತ್ರನ ಒಂದು ವಿಷಯವನ್ನ ನೋಡಿದ್ವಿ. ಮತ್ತೆ ಇನ್ನೊಂದು ವಿಶೇಷವಾದ ಒಂದು ವಿಷಯ ಪೌಲ್ ಮತ್ತೆ ಬರ್ನಬಾದಲ್ಲಿ ನಾವು ನೋಡುವಾಗ ಏನಂತ ನೋಡ್ತೀವಿ ಅಂದ್ರೆ, ಪೌಲ್ ಮತ್ತೆ ಬರ್ನಬಾ ಏನಕ್ಕೋಸ್ಕರ ಯೆರೂಸಲೇಮ್ ಬಂದ್ರು ಅಂದ್ರೆ ಅಲ್ಲಿ ಆ ಸುನ್ನತಿಯ ವಿಚಾರದಲ್ಲಿ ಅವರು ಆ ಸುನ್ನತಿಯನ್ನ, ಅದು ಸುನ್ನತಿ ಆ ರಕ್ಷಣೆಗೆ ಅರ್ಹತೆ ಇಲ್ಲ ಅಥವಾ ಆ ಸುನ್ನತಿಯಿಂದಲೇ ಒಬ್ಬ ಕ್ರೈಸ್ತ ಆ ರಕ್ಷಣೆಯನ್ನ ಹೊಂದಬಹುದು ಅನ್ನುವ ಒಂದು ವಿಷಯವನ್ನ ಅಲ್ಲಿ ನಿರಾಕರಿಸಿದ್ರು. ಇದಕ್ಕೋಸ್ಕರನೇ ಅವರು ಯೆರೂಸಲೇಮಿಗೆ ಬಂದ್ರು ಅಲ್ವಾ. ಬಂದ ಮೇಲೆ ಅಲ್ಲಿ ಅಷ್ಟು ವಾದ ವಿವಾದಗಳು ನಡೆದಿದ್ದೀಯಾ ಎಲ್ಲಿ ಅಂದ್ರೆ ಯಾರ ಮಧ್ಯದಲ್ಲಿ ಅಂತ ನೋಡಿದ್ರೆ ಅಲ್ಲಿ ಕೂಡಿದಂತ ಹಿರಿಯರ ಮಧ್ಯದಲ್ಲೇ ನಡೀತು ವಿನಃ ಪೌಲ್ ಮತ್ತೆ ಬರ್ನಬಾ ಸೈಲೆಂಟ್ ಆಗಿದ್ರು, ಏನೂ ಮಾತಾಡಿಲ್ಲ ಅವರು ಅಲ್ವಾ. ಸೊ ಸಾಮಾನ್ಯವಾಗಿ ಏನಾಗತ್ತೆ ಅಂದ್ರೆ ಪೌಲ್ ಮತ್ತೆ ಬರ್ನಬಾ ಒಂದು ವೇಳೆ ಯಾವ ಮೈಂಡಲ್ಲಿ ಬಂದಿರ್ಬೋದು ಅಂದ್ರೆ ಈ ಒಂದು ವಿಷಯ, ಈ ಬೋಧನೆ ಅಥವಾ ಈ ಒಂದು ಡಾಕ್ಟ್ರಿನು ಇದು ಬೇಕಾಗಿಲ್ದೇ ಇರೋದು, ಅದರಿಂದ ಇದನ್ನ ನಾನು ಸರಿಪಡಿಸ್ತೀನಿ ಅಂತ ಹೇಳಿ ಆ ನಿರ್ಧಾರದಲ್ಲಿ, ಆ ಮನಸ್ಥಿತಿಯಲ್ಲಿ ಪೌಲ್ ಮತ್ತೆ ಬರ್ನಬಾ ಆ ಒಂದು ಮೀಟಿಂಗ್ನ ಅಟೆಂಡ್ ಮಾಡಿಲ್ಲ. ಇದನ್ನ ನಾವು ನೋಡ್ಕೋಬೇಕು ಸಹೋದರ. ನಾವು ಯೂಶುವಲ್ ಆಗಿ ಸಾಮಾನ್ಯವಾಗಿ ಈ ರೀತಿಯ ಚರ್ಚೆಗಳು ಬಂದಾಗ ನಾನೇ ಸರಿ ಅಂತ ಹೇಳಿ ನನ್ನ ಒಂದು ವಾದವನ್ನ ನಾನು ಮಂಡಿಸ್ತೀನಿ, ನನ್ನ ಒಂದು ವಿಷಯವನ್ನ ನಾನು ಮಂಡಿಸ್ತೀನಿ. ಆದರೆ ಇಲ್ಲಿ ಪೌಲ್ ಮತ್ತೆ ಬರ್ನಬಾ ಅಷ್ಟು ಒಂದು ಪ್ರವೀಣರಾಗಿದ್ರು ಕೂಡ ಅವರ ಒಂದು ಮನಸ್ಥಿತಿ ಯಾವ ರೀತಿ ಇತ್ತು ಅಂದ್ರೆ ಆ ಒಂದು ವಾದ ವಿವಾದಗಳಲ್ಲಿ ಇವರು ಪಾಲ್ಗೊಳ್ಳದೆ ಅಲ್ಲಿ ಎಲ್ಲಾನು ತುಂಬಾ ಸಮಾಧಾನವಾಗಿ ನೋಡ್ತಾ ಇದ್ರು. ಪೇತ್ರನ ಎದ್ದು ಮಾತಾಡುವಾಗ ಕೂಡ ಇವರು ಅದಕ್ಕಿಂತ ಮುಂಚೆ ಏನೂ ಮಾತಾಡಿರ್ಲಿಲ್ಲ. ಅವರು ಏನಕ್ಕೋಸ್ಕರ ಬಂದರು ಅಂದ್ರೆ, ಯಾವ ಮನಸ್ಥಿತಿಯಲ್ಲಿ ಬಂದರು ಅಂದ್ರೆ ಸಭೆಗೆ ದೇವರ ಚಿತ್ತವನ್ನ ಯಾವ ರೀತಿಯಾದ್ರೂ ದೇವರು ತಿಳಿಸ್ತಾರೆ ಅನ್ನುವ ಒಂದು ಒಳ್ಳೆಯ ಒಂದು ಮನಸ್ಥಿತಿಯಲ್ಲಿ ಅವರು ಆ ಒಂದು ಒಂದು ಮೀಟಿಂಗ್ಗೆ ಅವ್ರು ಬಂದಿದ್ದನ್ನ ನಮಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವ ರೀತಿಯ ಆ ವಾದ ವಿವಾದಗಳಲ್ಲಿ ಅವರು ಅಲ್ಲಿ ಪಾಲ್ಗೊಳ್ಳಿಲ್ಲ. ಅಲ್ಲಿ ಸೈಲೆಂಟ್ ಆಗಿ ಏನ್ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿ ಏನ್ ನಡೀತದೆ ಅನ್ನುವ ಒಂದು ವಿಷಯವನ್ನ ಯಾಕೆ ಅವರು ಅಷ್ಟು ಪೇಷನ್ಸ್ ಆಗಿ ಸಮಾಧಾನವಾಗಿ ಯಾವುದೂ
ಅಲ್ಲಿ ಜಗಳವಾಡದೆ ಇದ್ರು ಅಂತ ನೋಡ್ಬೇಕಾದ್ರೆ ದೇವರ ಮೇಲಿದ್ದ ನಂಬಿಕೆ ಮಾತ್ರನೇ ಅಂತ ನಮಗೊಂದು ಪಾಠ ಅಲ್ಲಿ ಕಾಣುತ್ತೆ ಸಹೋದರರೇ. ಸೊ ಇದು ಕೂಡ ನಮ್ಗೆ ತುಂಬಾ ಒಳ್ಳೆಯ ಒಂದು ಪಾಯಿಂಟ್. ನಾವು ಈ ಒಂದು ಸಭೆಯ ಐಕ್ಯತೆಯಲ್ಲಿ ಎಲ್ಲಾ ಸಮಯಗಳಲ್ಲೂ ನಾವು ಯಾವುದೇ ಒಂದು ಸಭೆ ತಗೊಂಡ್ರೆ ಅಲ್ಲಿ ವಾದ ವಿವಾದಗಳು ಇಲ್ಲದೆ ಇರುವ ಸಭೆ ಯಾವುದೂ ಇಲ್ಲ. ಸಣ್ಣ ಪುಟ್ಟ ವಾದ ವಿವಾದಗಳು ಬರ್ತದೆ, ಸಣ್ಣ ಪುಟ್ಟ ಏನ್ರಿ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತದೆ. ಇದೆಲ್ಲ ಕೂಡ ದೇವರ ಆತ್ಮದಲ್ಲಿ ನಾವು ಅದನ್ನ ಬಗೆಹರಿಸಕ್ಕೂ ಕೂಡ ದೇವರು ಈ ಒಂದು ಕಾರ್ಯಗಳನ್ನ ನಮ್ಮ ಜೀವನದಲ್ಲಿ ಅನುಮತಿ ಮಾಡ್ತಾರೆ ಅಂತ ಕೂಡ ನಮ್ಮ ಮನಸ್ಸಲ್ಲಿ ಇರಬೇಕು ಸಹೋದರರೇ. ಸೊ ಅದೇ ರೀತಿಯ ಮನಸ್ಥಿತಿ ಪೌಲ್ ಮತ್ತೆ ಬರ್ನಬಾಗೆ ಇದ್ದಿದ್ದನ್ನ ನಾವು ನೋಡ್ತೀವಿ ಅಲ್ವಾ. ಸೊ ಯಾವುದೋ ಒಂದು ವಿಷಯ ಬಂದಾಗ ನಾನು ಓದಿದ್ದೇ ಕರೆಕ್ಟು ಅಥವಾ ನಾನು ಇರೋದೇ ಸರಿ ಅಂತ ನಾವು ನಿಂತ್ಕೊಳ್ಳೋದು ಸರಿಯಾದದ್ದಲ್ಲ. ಆ ಒಂದು ಐಕ್ಯತೆ ಅಂತ ಬಂದಾಗ ದೇವರ ಪ್ರಸನ್ನತೆ ಅಲ್ಲಿದ್ದು ಯಾವ ವಿಷಯಗಳು ತಪ್ಪಾಗಿದೆ, ಯಾವ ವಿಷಯಗಳು ಅವರ ಚಿತ್ತಕ್ಕೆ ಅನುಸಾರವಾಗಿದೆ, ಯಾವ ವಿಷಯಗಳು ಅವರ ಚಿತ್ತಕ್ಕೆ ವಿರೋಧವಾಗಿದೆ ಅಂತ ದೇವರು ಸಹೋದರರ ಮೂಲಕ ನಮ್ಮ ಮನಸ್ಸಿಗೆ ಕೊಡುವಂತ ಆ ಒಂದು ಒಂದು ರಿಸಲ್ಟ್ಗೋಸ್ಕರ ನಾವು ಕಾಯುವಂತವರಾಗಿರ್ಬೇಕು ಸಹೋದರರೇ. ಇದು ಈ ಒಂದು ಮೀಟಿಂಗ್ ಪ್ರಾರಂಭದಲ್ಲಿ ನಡೆಯುವಂತ ಒಂದು ವಿಷಯ ಅಂತ ಕೂಡ ನಾವು ನೋಡ್ತೀವಿ. ಸೊ ಅದಾದ ನಂತರ ಈಗ ಪೇತ್ರನು ಏನ್ ಮಾಡ್ತಾರಂತ ನೋಡ್ಬೇಕಾದ್ರೆ ಸಹೋದರರೇ, ಪೇತ್ರನು ಆ ಅನ್ಯ ಜನರಿಗೆ ಸುವಾರ್ತೆಯನ್ನ ಸಾರುವಂತ ಒಂದು ವಿಷಯದಲ್ಲಿ ದೇವರು ಯಾವ ರೀತಿ ಆತನಿಗೆ ಈ ಒಂದು ಅಪ್ಪಣೆಯನ್ನ ಕೊಟ್ಟರು, ಅದಕ್ಕೆ ಏನೆಲ್ಲ ದೇವರು ಮಾಡಿಸಿದ್ರು ಅಂತ ಕೂಡ ಅಲ್ಲಿ ಪೇತ್ರನು ವಿವರವಾಗಿ ಹೇಳುವಂತ ವಿಷಯನೇ ಆ 7ನೇ ವಚನದಲ್ಲಿ ನಾವು ನೋಡಿದ್ವಿ ಸಹೋದರರೇ. ಸೊ ಹಂಗಿರುವಾಗ ನಾವು ನೋಡ್ಬೇಕಾದ್ರೆ ಅಪೊಸ್ತಲರ ಕಾರ್ಯಗಳು 15ನೇ ಅಧ್ಯಾಯ 8 ಮತ್ತು 9 ವಚನಗಳ ಓದೋಣ. 15, 8, 9. ಮತ್ತು ಹೃದಯವನ್ನು ಬಲ್ಲವನಾಗಿರುವ ದೇವರು ಹೇಗೆ ಪವಿತ್ರಾತ್ಮ ವರವನ್ನು ನಮಗೆ ದಯಪಾಲಿಸಿದ್ದನೋ ಹಾಗೆಯೇ ಅವರಿಗೂ ದಯಪಾಲಿಸಿ ಅವರನ್ನು ತನ್ನ ಜನರೆಂದು ಸಾಕ್ಷಿ ಕೊಟ್ಟನು. ಇದಲ್ಲದೆ ಆತನು ನಮಗೂ ಅವರಿಗೂ ಏನು ಭೇದ ಮಾಡದೆ ಅವರ ಹೃದಯಗಳನ್ನು ನಂಬಿಕೆಯ ಮೂಲಕವಾಗಿ ಶುದ್ಧೀಕರಿಸಿದ್ದನು. ಓಕೆ ರೀ. ಸೊ ಸಹೋದರರೇ, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈಗ ಒಂದು ವಾದ ವಿವಾದ ಇರುವುದು ಯಹೂದ್ಯ ಕ್ರೈಸ್ತರಿಗೂ ಅನ್ಯ ಜನರಿಂದ ಬಂದಂತ ಕ್ರೈಸ್ತರಿಗೆ ಈ ಒಂದು ವಿವಾದ ನಡೀತಾ ಇದೆ ಈಗ ಅಲ್ವಾ. ಸೊ ಅನ್ಯ ಜನರಾಗಿ ಇದ್ದು ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡಿ ಕ್ರೈಸ್ತರಾದವರು ಈಗ ಸುನ್ನತಿ ಕೂಡ ಮಾಡಲೇಬೇಕು ಅಂತ ಒಂದು ನಿಯಮವನ್ನ ತರೋದಿಕ್ಕೆ ಯಹೂದ್ಯ ಕ್ರೈಸ್ತರು ಈಗ ಮುಂದೆ ಬಂದಿದ್ರು. ಸೊ ಈಗ ಪೇತ್ರನ ಒಂದು ಸಲಹೆಯನ್ನ ಅಲ್ಲಿ ಕೊಡ್ತಾರೆ. ದೇವರ ಚಿತ್ತ ಏನು, ಈ ವಿಷಯ ಯಾವ ರೀತಿ ನಾವು ಯೋಚಿಸ್ಬೇಕು ಅಂತ ಹೇಳಿ ಇಲ್ಲಿ ಪ್ರಾರಂಭ ಎಲ್ಲಿ ಮಾಡ್ತಾರೆ ಅಂದ್ರೆ, ಈ ಅನ್ಯ ಜನರು ಯೇಸು ಕ್ರಿಸ್ತನನ್ನ ನಂಬಿ ಆತನನ್ನ ಹಿಂಬಾಲಿಸುವ ಒಂದು ವಿಷಯ ಪ್ರಾರಂಭವಾಗಿದ್ರಿಂದ ಈಗ ಮಾತಾಡ್ಕೊ ಬರ್ತಾ ಇದ್ದಾರೆ ಸಹೋದರರೇ. ಸೊ ಎಲ್ಲಿ ಪ್ರಾರಂಭವಾಯಿತು ಅಂದ್ರೆ ಪೇತ್ರನ ಮೂಲಕ ಪ್ರಾರಂಭವಾಗಿದ್ದನ್ನ ಅಲ್ಲಿ ಹೇಳ್ತಾರೆ. ಸೊ 8ನೇ ವಚನವನ್ನ ನಾವು ನೋಡುವಾಗ ತುಂಬಾ ಸುಂದರವಾದ ಒಂದು ವಿಷಯವನ್ನ ಹೇಳ್ತಾರೆ ಪೇತ್ರನು. ಏನು ಅಂತ ನೋಡ್ಬೇಕಾದ್ರೆ, ದೇವರು ಹೃದಯಗಳನ್ನ ಬಲ್ಲವರು ಅಂತ ಹೇಳ್ತಾರೆ ಸಹೋದರರೇ. ಇದು ತುಂಬಾ ಮುಖ್ಯವಾದ ಒಂದು ಸತ್ಯವನ್ನ ಆ ಒಂದು ಐಕ್ಯತೆಯಲ್ಲಿ ಅಥವಾ ಆ ಒಂದು ಮಹಾಸಭೆಯಲ್ಲಿ ಇದನ್ನ ಪೇತ್ರನು ಹೇಳ್ತಾರೆ. ದೇವರು ಹೃದಯಗಳನ್ನ ಬಲ್ಲವರಾಗಿರೋದ್ರಿಂದ ಸಹೋದರರೇ, ಅವರಿಗೂ ಕೂಡ ಈ ಪರಿಶುದ್ಧಾತ್ಮವನ್ನ ದಯಪಾಲಿಸೋದಕ್ಕೆ ದೇವರು ಕೃಪೆ ಮಾಡಿದ್ದಾರೆ ಅಂತ ಒಂದು ವಿಷಯವನ್ನ ಅಲ್ಲಿ ಹೇಳ್ತಾರೆ ಸಹೋದರರೇ. ಸೊ ಅಲ್ಲಿ ಏನು ಹೇಳೋದಕ್ಕೆ ಬಯಸ್ತಾರೆ ಅಂದ್ರೆ, ದೇವರು ಯಹೂದ್ಯನು, ಧರ್ಮಶಾಸ್ತ್ರವನ್ನ ನಂಬುವವನು, ಸುನ್ನತಿಯನ್ನ ನಂಬುವವನು, ಈತನ ಮಾತ್ರ
ಒಳ್ಳೆ ಹೃದಯ ಇರೋನು ಅಥವಾ ಆಚೆ ಮೇಲ್ನೋಟವಾಗಿ ಅಥವಾ ಏನ್ರಿ ಜನ ನೋಡುವಂತ ರೀತಿಯಲ್ಲಿ ದೇವರು ಪರಿಶುದ್ಧತೆಯನ್ನ ನೋಡಲ್ಲ. ದೇವರು ನೋಡುವಂತ ಪರಿಶುದ್ಧತೆ ಒಬ್ಬ ಮನುಷ್ಯನ ಹೃದಯ, ಅಥವಾ ಆ ಹೃದಯದಲ್ಲಿ ಯಾವ ರೀತಿ ದೇವರ ಪ್ರೀತಿ, ದೇವರ ದಯೆ, ದೇವರ ಒಂದು ಸ್ವಭಾವಗಳು ಕಾಣ್ತಾ ಇದೆ ಅಂತಾನೆ ದೇವರು ನೋಡ್ತಾರೆ. ಅಲ್ಲಿ ದೇವರು ಆಚೆ ತೋರುವಿಕೆಯನ್ನು ನಾವು ಮಾಡುವಂತ ಸಂಪ್ರದಾಯಗಳ ಮೇಲೆ ದೇವರು ನಮ್ಮನ್ನ ಆರಿಸ್ಕೊಂಡಿಲ್ಲ ಅಂತ ಒಂದು ವಿಷಯವನ್ನ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಈಗ ಅನ್ಯ ಜನರು ಯಾವ ರೀತಿ ದೇವರಿಂದ ಆ ಒಂದು ಆಶೀರ್ವಾದವನ್ನ ಪಡ್ಕೊಂಡ್ರು ಅಂದ್ರೆ ಅಲ್ಲಿ ಫಸ್ಟ್ ಹೇಳು ಅಕೌಂಟ್ ದುಡ್ಡು ಇರ್ಬೇಕಣ್ಣ. ಹೌದಲ್ಲ, ಹೇಳ್ತಾ ಇದೀಯಾ? ನೋಡ್ರಿ ರಾಕೇಶ್ ದುಡ್ಡು ಹೆಂಗ್ ಮಾಡ್ತಾನೋ. ಹಾ ಸೆಲ್ಲಲ್ಲಿ ಎರಡು ಪೈ ಮಾಡ್ಕೊಂಡು ಹಾ ಅದೇ ಅದೇ ಏನ ಅದೊಂದ 3-4 ತಿಂಗಳ ಕವರ್ ಆಗ್ಬಿಡ್ತಾವ ಅನ್ಸುತ್ತೆ. ಬಿಸ್ನೆಸ್ ಕೊಟ್ರಿ ಬಂದಿದ್ದೀನಿ. ಸರಿ ಹೇಳ್ತೀನಿ ಸರ್, ಅದನ್ನು ಮ್ಯೂಟ್ ಮಾಡಿದ್ದೀನಿ. ಓಕೆ, ಸೊ ಈಗ ನಾವು ನೋಡುವಾಗ ಸಹೋದರರೇ, 8ನೇ ವಚನದಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ದೇವರು ಎಲ್ಲಾ ಹೃದಯಗಳನ್ನು ಬಲ್ಲವರಾಗಿದ್ದಾರೆ. ಆ ಒಂದು ಅಡಿಯಲ್ಲಿಯೇ ದೇವರು ಅನ್ಯ ಜನರಿಗೆ ಕೂಡ ಅವರ ಹೃದಯವನ್ನ ನೋಡಿ ಆ ಪರಿಶುದ್ಧಾತ್ಮವನ್ನ ಅವ್ರಿಗೂ ಕೂಡ ದಯಪಾಲಿಸಿದ್ದಾರೆ ಅಂತ ಅಲ್ಲಿ ಪೇತ್ರನು ಸಾಕ್ಷಿ ಕೊಡ್ತಾರೆ ಸಹೋದರರೇ. ಸೊ ಅದರಿಂದ ಈ ಪವಿತ್ರ ಆತ್ಮ ಅಥವಾ ಈ ದೇವರ ಒಂದು ಕೃಪೆ ಬೇರೆ ಯಹೂದ್ಯರಿಗಲ್ಲ, ಈಗ ದೇವರು ಅನ್ಯ ಜನರಿಗೂ ಕೂಡ ಕೊಡೋದಿಕ್ಕೆ ಅವರ ಹೃದಯವನ್ನ ನೋಡಿ, ಆ ಹೃದಯ ಜಜ್ಜೋಗಿರುವ ಹೃದಯ, ಆ ಹೃದಯ ಏನ್ರಿ ಸತ್ಯವನ್ನ ಹುಡುಕುವಂತ ಹೃದಯವನ್ನ ನೋಡಿ ದೇವರು ಈಗ ಆ ಒಂದು ಪವಿತ್ರಾತ್ಮವನ್ನ ಆ ಸಮಯದಲ್ಲಿ ಕೊಟ್ರು ಅಂತ ಕೂಡ ನಾವು ನೋಡ್ತಾರೆ. ಸೊ ಆ ರೀತಿಯಲ್ಲಿರುವಾಗ 9ನೇ ವಚನದಲ್ಲಿ ಹೇಳ್ತಾರೆ, ಅವರಿಗೂ ನಮಗೂ ಯಾವುದೇ ವ್ಯತ್ಯಾಸವಿಲ್ಲ ಅಂತ ಹೇಳ್ತಾರೆ. ಇದು ತುಂಬಾ ಮುಖ್ಯ ರೀ. ಅವರಿಗೂ ನಮಗೂ ಅಂದ್ರೆ ಯಹೂದ್ಯರಿಗೂ ಅನ್ಯ ಜನರಾಗಿದ್ದು ಕ್ರೈಸ್ತರಾಗಿ ಮಾರ್ಪಡೆ ಆದ್ರಲ್ಲ, ಅವ್ರಿಗೂ ನಮಗೂ ಯಾವುದೇ ರೀತಿಯ ಒಂದು ಭೇದ ಭಾವವನ್ನ ದೇವರು ತೋರಿಸಿಲ್ಲ. ದೇವರು ಯಾವ ರೀತಿ ಅವರನ್ನ ಪರಿಶುದ್ಧವಾಗಿ ಮಾಡಿದ್ರು ಅಂದ್ರೆ, ಅವರ ವಿಶ್ವಾಸದಿಂದ ಅವರನ್ನ ಪರಿಶುದ್ಧವಂತರಂತ ಅವ್ರನ್ನ ದೇವರು ನೇಮಕ ಮಾಡಿದ್ರು ಅಂತ ಒಂದು ವಿಶೇಷವಾದ ಒಂದು ಸತ್ಯವನ್ನ ಹೇಳ್ತಾರೆ ಸಹೋದರರೇ. ಯಾಕಂದ್ರೆ ಅಪೋಸ್ಟಲರಿಗೆ ಇದ್ದಂತ ಹೆಮ್ಮೆ ಏನು ಅಂದ್ರೆ, ನಾವು ಮಾತ್ರನೇ ದೇವರು ಹಾರಿಸ್ಕೊಂಡಿರುವ ಜನರು, ನಾವು ಮಾತ್ರನೇ ಪರಿಶುದ್ಧವಂತರು, ಇವರೆಲ್ಲಾನು ಅಶುದ್ಧರು ಅಂತ ಒಂದು ತಪ್ಪಾದ ಕಲ್ಪನೆ ಅವರಲ್ಲಿ ಇದ್ದಿದ್ದನ್ನ ಈಗ ಪೇತ್ರನು ಸರಿಪಡಿಸ್ತಾರೆ. ಕ್ರೈಸ್ತನಲ್ಲಿ ಬಂದ ನಂತರ ಪರಿಶುದ್ಧತೆ ಅನ್ನೋದು ಹೃದಯದ ಆಳದಲ್ಲಿ ದೇವರು ನೋಡುವಂತ ಹೃದಯದಲ್ಲಿ ಅದು ಕಾಣಬೇಕು ವಿನಃ ಆಚೆ ತೋರುವಿಕೆಗೆ ನೀವು ಮಾಡುವಂತ ಸುನ್ನತಿನೋ ನೀವು ಮಾಡುವಂತ ಹೋಮಗಳು ಅದಕ್ಕೆ ಸಾಕ್ಷಿಯಾಗಿ ಇರಲ್ಲ ಅನ್ನುವ ಒಂದು ವಿಷಯವನ್ನ ತುಂಬಾ ಕುಲಂಕುಷವಾಗಿ ಆ ಒಂದು ಮಹಾಸಭೆಯಲ್ಲಿ ಹೇಳುವಂಥದ್ದಾಗ ಅದನ್ನೇ 9ನೇ ವಚನ ಓದುವಾಗ ಹೇಳ್ತಾರೆ, ದೇವರು ಯಾವುದೇ ರೀತಿಯ ವ್ಯತ್ಯಾಸವಾದ ಒಂದು ವಿಷಯವನ್ನ ಏನ್ರಿ ನಮ್ಮ ಈ 2 ಜನರ ಮಧ್ಯದಲ್ಲಿ ಅವರು ತಂದಿಲ್ಲ. ದೇವರು ಯಾವ ರೀತಿ ಅವರನ್ನ ಪರಿಶುದ್ಧವಂತರು ಅಥವಾ ಪರಿಶುದ್ಧರು ಅಂತ ಅವರು ಆಯ್ಕೆ ಮಾಡಿದ್ರು ಅಂದ್ರೆ, ಅವರು ಕ್ರಿಸ್ತನ ಮೇಲಿಟ್ಟಂತ ವಿಶ್ವಾಸ ಇದರ ಮೇಲೇನೆ ಅವರ ಆಯ್ಕೆ ಆಯ್ತು ಅಂತ ಹೇಳುವಂತ ವಿಷಯ. ಆ ಆಯ್ಕೆ ಮಾಡುವಂತ ದೇವರು ಅವರನ್ನ ಆಯ್ಕೆ ಮಾಡುವಂತ ವಿಚಾರ ಹೆಂಗ್ ಗೊತ್ತಾಯ್ತು ಅಂದ್ರೆ, ಅವರಿಗೆ ಕೂಡ ದೇವರ ಆತ್ಮವು ಅಲ್ಲಿ ಕೊಡಲ್ಪಡ್ತು ಅಂತ ಪೇತ್ರನು ಅಪೊಸ್ತಲನಾದ ಪೇತ್ರನು ಅವರ ಏನ್ರಿ ಸ್ವಂತ ಅನುಭವ ಅಲ್ವಾ, ಇದು ತುಂಬಾ ಮುಖ್ಯ. ಅಲ್ಲಿ ಸ್ವಂತ ಅನುಭವ, ಕೊರ್ನೇಲಿಯ ಮನೆಯಲ್ಲಿ ನಡೆದ ಅನುಭವದ ಮೇಲೆಗೆ ಈ ವಿಷಯಗಳನ್ನ ಮಾತನಾಡೋದನ್ನ ನಾವು ನೋಡ್ತೀವಿ ಸಹೋದರ. ಅಪೊಸ್ತಲರ ಕಾರ್ಯಗಳು 15ನೇ ಅಧ್ಯಾಯ 10ನೇ ವಚನ ಇದೆಲ್ಲ ನಾವು ನೋಡುವಾಗ
ಈಗ ಪೇತ್ರನು ಯಾವುದು ಸರಿ, ಸುನ್ನತಿ ಬೇಕಾ ಬೇಡವಾ ಅನ್ನೋದಕ್ಕೆ ಈಗ ನಿಧಾನಕ್ಕೆ ಒಂದಷ್ಟು ವಿಷಯಗಳನ್ನ ಅಲ್ಲಿ ಬಂದಿರುವಂತ ಏನ್ರಿ ಆ ಒಂದು ಮಹಾಸಭೆಯಲ್ಲಿ ಭಾಗವಹಿಸಿರುವಂತ ಅಪೋಸ್ಟ್ಲರಿಗೂ ಮತ್ತೆ ಅಲ್ಲಿರುವಂತ ಹಿರಿಯರಿಗೆ ಅದು ಸರಿಯಾಗಿ ಅರ್ಥ ಆಗುವ ರೀತಿಯಲ್ಲಿ ಇದನ್ನ ಈಗ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಹೇಳಿದ್ರು, ದೇವರ ಆತ್ಮವು ನಮಗೂ ಮತ್ತೆ ಅನ್ಯ ಜನರಾಗಿ ಇದ್ದ ಅವರಿಗೆ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟು ಅವ್ರು ಬಂದಾಗ ಇಬ್ಬರಿಗೂ ಪವಿತ್ರಾತ್ಮವನ್ನ ದೇವರು ದಯಪಾಲಿಸಿದ್ದಾನೆ ಅಂತ ಹೇಳ್ತಾರೆ. ಅದಾದ ನಂತರ ಸಹೋದರರೇ 10ನೇ ವಚನದಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ. ಅಪೊಸ್ತಲರ ಕಾರ್ಯಗಳು 15ನೇ ಅಧ್ಯಾಯ 10ನೇ ವಚನ. ಹೀಗಿರುವುದರಿಂದ ನಮ್ಮ ಪಿತೃಗಳಾಗಲಿ ನಾವಾಗಲಿ ಹೊರಲಾರದ ನೊಗವನ್ನು ನೀವು ಶಿಷ್ಯರ ಹೆಗಲಿನ ಮೇಲೆ ಹಾಕಿ ದೇವರನ್ನು ಪರೀಕ್ಷಿಸುವುದು ಯಾಕೆ? ಓಕೆ ರೀ, ನೋಡ್ರಿ ಇಲ್ಲಿ ಪ್ರಾರಂಭ ಮಾಡ್ತಾರೆ. ನೋಡ್ರಿ ಇಲ್ಲಿ ಹೇಳ್ತಾರೆ, ದೇವರನ್ನ ಪರೀಕ್ಷಿಸುವವರು ನಾವು ಯಾರು, ದೇವರನ್ನ ಪರೀಕ್ಷಿಸೋದಿಕ್ಕೆ ನಾವು ಯಾರು. ಸೊ ಹೆಂಗೆ ದೇವರನ್ನ ಪರೀಕ್ಷಿಸ್ತಾ ಇದೀವಿ ಅಂದ್ರೆ, ನಾವು ಯಾವ ಒಂದು ನುಗವು ಅದು ಒಬ್ಬ ಕ್ರೈಸ್ತನಿಗೆ ಬೇಕಾಗಿಲ್ವೋ ಆ ನುಗವನ್ನ ನಮ್ಮ ಪಿತೃಗಳು ಮತ್ತು ನಾವು ಯಾಕೆ ಅಲ್ಲಿ ಏನ್ರಿ ಅಲ್ಲಿರುವಂತ ಜನರ ಮೇಲೆ ನಾವು ಏರ್ಬೇಕು ಅಥವಾ ಶಿಷ್ಯಂದರ ಮೇಲೆ ನೀವು ಇದನ್ನ ಏರ್ಬೇಕು ಅಂತ ಒಂದು ವಿಷಯವನ್ನ ಅಲ್ಲಿ ಕೊಡ್ತಾರೆ ಸಹೋದರರೇ. ಸೊ ಇದೆಲ್ಲ ನಾವು ನೋಡುವಾಗ ತುಂಬಾ ಮುಖ್ಯವಾದ ಒಂದು ಮಾತುಗಳು ಅಲ್ವಾ. ಸೊ ಅಲ್ಲಿ ಹೇಳುವಾಗ ಸಹೋದರರೇ 10ನೇ ವಚನ ತುಂಬಾ ಮುಖ್ಯವಾದ ವಚನ ನಮಗೆ. ಯಾಕೆ ಅಂತ ನೋಡ್ಬೇಕಾದ್ರೆ ಎಷ್ಟೋ ಸಮಯಗಳಲ್ಲಿ ನಾವು ನೋಡುವಾಗ ಇಲ್ಲಿ ದೇವರನ್ನ ನಾವು ಪರೀಕ್ಷಿಸುವ ರೀತಿಯಲ್ಲಿ ನಾವು ಈ ಒಂದು ಬೋಧನೆಗಳನ್ನ ಒಂದಷ್ಟು ಸಮಯಗಳು ಏನ್ ಮಾಡ್ಬಿಡ್ತೀವ್ರಿ, ನಾವು ಸಭೆಯಲ್ಲಿ ಈ ವಿಷಯಗಳನ್ನ ತರೋದಿಕ್ಕೆ ನಾವು ಪ್ರಾರಂಭ ಮಾಡೋದಿಕ್ಕೆ ಸಾಧ್ಯತೆಗಳು ಇದೆ ಅಂತ ಈ ಒಂದು ಅಪೋಸ್ಟ್ಲರ ಅನುಭವದಲ್ಲಿ ನಮಗೆ ಗೊತ್ತಾಗಿರುವಂತ ವಿಷಯ ಅಲ್ವಾ. ಸೊ ಅಲ್ಲಿ ಹೇಳ್ತಾರೆ, ಈ ಇರುವ ಶಿಷ್ಯಂದರ ಮೇಲೆ ನಮ್ಮ ಪಿತೃಗಳು ಮತ್ತೆ ನಾವು ಯಾಕೆ ಅವರ ಮೇಲೆ ರಕ್ಷಣೆಗೆ ಬೇಕಾಗಿಲ್ದೇ ಇರುವಂತ ಒಂದು ನುಗವನ್ನ ನಾವು ಹಾಕ್ಬೇಕು ಅಂತ ಅಲ್ಲಿ ಹೇಳ್ತಾರೆ. ಸೊ ಏನು ನುಗವನ್ನ ಈಗ ಈ ಒಂದು ಯಹೂದ್ಯ ಕ್ರೈಸ್ತರು ಸಭೆಯಲ್ಲಿರುವಂತ ಶಿಷ್ಯರ ಮೇಲೆ ಹಾಕಕ್ಕೆ ನೋಡ್ತಾ ಇದ್ದಾರೆ ಅಂದ್ರೆ ಏನ್ರಿ, ಧರ್ಮಶಾಸ್ತ್ರದ ನುಗವು ತುಂಬಾ ಮುಖ್ಯವಾಗಿ ಅಲ್ವಾ. ಸೊ ಆ ಧರ್ಮಶಾಸ್ತ್ರದ ನುಗವನ್ನ ಈಗ ಶಿಷ್ಯಂದರ ಮೇಲೆ ಹಾಕೋದಿಕ್ಕೆ ಇಲ್ಲಿ ಪ್ರಯತ್ನ ನಡೀತಾ ಇದೆ. ಸೊ ಅದಕ್ಕೆ ಅಪೊಸ್ತಲ ಪೌಲು ಈ ವಿಷಯವನ್ನ ಮಾತನಾಡುವಾಗ ಗಲಾತ್ಯ ಸಭೆಗೆ ಈ ವಿಷಯವನ್ನ ಮಾತಾಡ್ತಾರೆ. ನೋಡ್ರಿ, ಗಲಾತ್ಯ 5ನೇ ಅಧ್ಯಾಯ 1ನೇ ವಚನ. ಗಲಾತ್ಯ 5ನೇ ಅಧ್ಯಾಯ 1ನೇ ವಚನ. ಗಲಾತ್ಯ 5:1. Stand fast, therefore, in the liberty wherewith Christ hath made us free, and be not entangled against with the yoke of bondage. ನೋಡ್ರಿ, ಸೊ ಇಲ್ಲಿ ನಾವು ನೋಡುವಾಗ ದೇವರು ಇಸ್ರೇಲ್ ಜನಾಂಗ ಅಥವಾ ದೇವರು ಯಹೂದ್ಯರನ್ನ ಕ್ರಿಸ್ತನನ್ನ ನಂಬಿ ಆತನನ್ನ ಹಿಂಬಾಲಿಸುವ ಒಂದು ಅವಕಾಶವನ್ನ ಕೊಟ್ಟಾಗ ಆ ಒಂದು ನುಗ ಅಂತ ನೋಡ್ಬೇಕಾದ್ರೆ ದ ಯೋಕ್ ಆಫ್ ಬಾಂಡೇಜ್ ಅಂತಾರೆ. ಒಂದು ಗುಲಾಮಗಿರಿಯ ಒಂದು ನುಗ ಇಸ್ರೇಲ್ ಜನಕ್ಕಿತ್ತು. ಆ ನುಗವನ್ನ ದೇವ್ರು ಏನ್ ಮಾಡ್ಬಿಟ್ರಿ, ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡಿದರಿಂದ ಆ ನುಗವನ್ನ ತೆಗೆದುಹಾಕಿದ್ರು ಅಂತ ನಮಗ್ ಗೊತ್ತಾಗಿದೆ ಅಲ್ವಾ. ಇದನ್ನೇ ಅಲ್ಲಿ ಇಸ್ರೇಲ್ ಜನಾಂಗಕ್ಕೆ ಅಥವಾ ಯಹೂದ್ಯ ಕ್ರೈಸ್ತರಿಗೆ ಹೇಳುವಾಗ ಈ ಒಂದು ಗುಲಾಮಗಿರಿಯ ನುಗ ಅಂತ ಹೇಳಬೇಕಾದ್ರೆ ಆ ಬಾಂಡೇಜ್ ಅನ್ನುವಾಗ ಸಹೋದರರೇ ಯಾವುದೋ ಒಂದು ಕಟ್ಟು ಅಥವಾ ಅಲ್ಲಿಂದ ಬಿಡಿಸ್ಕೊಳಕ್ಕಾಗದೇ ಇರುವಂತ ಒಂದು ನಿಯಮದಲ್ಲಿ ಇದ್ವಿ. ಅದೇ ಯಹೂದ್ಯರಿದ್ದಿದ್ದು. ಅದು ಯಾವುದು ಅಂದ್ರೆ
ಧರ್ಮಶಾಸ್ತ್ರದ ಒಂದು ನುಗ. ಆ ನುಗದಿಂದ ದೇವರು ಯೇಸು ಸ್ವಾಮಿಯನ್ನ ನಂಬಿದವ್ರನ್ನ ಅಲ್ಲಿಂದ ಬಿಡುಗಡೆ ಮಾಡಿದ್ರು. ಆದ್ರೆ ಅಪೊಸ್ತಲ ಪೌಲ್ ಹೇಳ್ತಾರೆ, ಮತ್ತೆ ನೀವು ಯಾಕೆ ಇನ್ನೊಂದು ನುಗವನ್ನ ನೀವು ಮತ್ತೆ ಹಾಕ್ತೀರಾ ಅಂತ ಹೇಳುವಾಗ, ಈ ರೀತಿ ಆ ಧರ್ಮಶಾಸ್ತ್ರದ ಒಂದಷ್ಟು ನಿಯಮಗಳನ್ನ ಕ್ರೈಸ್ತರಾದ್ರೂ ಕೂಡ ಪಾಲನೆ ಮಾಡಬೇಕು ಅಂತ ಸಭೆಯಲ್ಲಿ ಅನೇಕ ಒತ್ತಾಯಗಳನ್ನ ಮಾಡಿದಂತ ಸಮಯ. ಅದನ್ನೇ ಇಲ್ಲಿ ಪೇತ್ರನು ನಿಧಾನಕ್ಕೆ ಹೇಳ್ಕೊ ಬರ್ತಾರೆ ಸಹೋದರರೇ. ಸೊ ಈ ರೀತಿಯ ಒಂದು ನುಗವನ್ನ ಈ ಸಭೆಗೆ ಹಾಕಿದಾಗ ಅನೇಕ ಸಮಯಗಳಲ್ಲಿ ಆ ಧರ್ಮಶಾಸ್ತ್ರದ ನುಗವು ಎಷ್ಟು ಕಷ್ಟ ಅಂದ್ರೆ, ದೇವರ ಒಂದು ಕೃಪೆಯನ್ನ ನಾವು ಕಾಣಲಾರವು ಅಂತ ಎಷ್ಟೋ ಜನ ಆ ಒಂದು ಏನಂದ್ರೆ ಆ ಒಂದು ದುಃಖದಲ್ಲೇ ಇರ್ತಾರೆ. ದೇವರನ್ನ ಸಂಪೂರ್ಣವಾಗಿ ಮೆಚ್ಚಕ್ಕಾಗಿಲ್ಲ ಅನ್ನುವ ಒಂದು ದುಃಖ ಅವ್ರನ್ನ ಯಾವಾಗ್ಲೂ ಕಾಡ್ತಾ ಇರ್ತದೆ. ಯಾಕಂದ್ರೆ ಆ ಒಂದು ಧರ್ಮಶಾಸ್ತ್ರ ಅಷ್ಟು ಪವಿತ್ರವಾದದ್ದು, ಪರಿಪೂರ್ಣವಾದದ್ದು. ಯಾವುದೇ ವ್ಯಕ್ತಿ ಆ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ನಡೆಯಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ನಮಗ್ ಗೊತ್ತಿದೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಪೇತ್ರನು ನಿಮ್ಮನ್ನ ದೇವರು ಬಿಡುಗಡೆ ಮಾಡಿರೋದು ಮತ್ತೆ ನೀವು ಈ ಒಂದು ಧರ್ಮಶಾಸ್ತ್ರದ ನುಗವನ್ನ ನೀವು ಹಾಕೋದಿಕ್ಕೆ ಅಲ್ಲ ಅಂತ ಒಂದು ವಿಷಯವನ್ನ ಅಲ್ಲಿ ತಿಳಿಸ್ತಾರೆ ಸಹೋದರರೇ. ಅದರಿಂದಾನೇ ಅವರು 11ನೇ ವಚನದಲ್ಲಿ ತುಂಬಾ ಸುಂದರವಾಗಿ ಹೇಳ್ತಾರೆ ನೋಡ್ರಿ. 15ನೇ ಅಧ್ಯಾಯ 11ನೇ ವಚನ. ಕರ್ತನಾದ ಯೇಸುವಿನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆಂಬುದಾಗಿ ನಂಬುತ್ತೇವಲ್ಲ, ಹಾಗೆಯೇ ಅವರು ಎಂದು ಹೇಳಿದನು. ನೋಡ್ರಿ ಸಹೋದರ, ಅದೇ ತುಂಬಾ ಮುಖ್ಯ. ಸೊ ನೀವು ಯಹೂದ್ಯ ಕ್ರೈಸ್ತರಾಗಿ ನೀವು ಇದ್ದೀರಾ, ನೀವು ಸುನ್ನತಿ ಬೇಕು ಅಂತ ಹೇಳ್ತಾ ಇದ್ದೀರಾ. ಆದರೆ ನಾವು ದೇವರಿಂದ ಪಡ್ಕೊಂಡಿರೋದು ಏನು ಅಂದ್ರೆ, ಯೇಸು ಸ್ವಾಮಿಯ ಕೃಪೆಯಿಂದಲೇ ರಕ್ಷಣೆಯನ್ನ ಹೊಂದೋದಿಕ್ಕೆ ದೇವರು ನಮ್ಮನ್ನ ಕರೆದಿದ್ದಾರೆ. ಧರ್ಮಶಾಸ್ತ್ರದ ಒಂದು ರೀತಿಯಲ್ಲಿ, ಧರ್ಮಶಾಸ್ತ್ರದ ಅಡಿಯಲ್ಲಿ ನಾವು ರಕ್ಷಣೆಯನ್ನ ಹೊಂದ್ತೀವಿ ಅಂತ ದೇವರು ನಮ್ಮನ್ನ ಕರೆದಿಲ್ಲ. ಯೇಸು ಸ್ವಾಮಿಯ ಕೃಪೆಯಿಂದಲೇ ನಾವು ಈ ಒಂದು ರಕ್ಷಣೆಯನ್ನ ಹೊಂದೋದಿಕ್ಕೆ ದೇವರು ಕೃಪೆ ಮಾಡಿದ್ದಾರೆ. ನೋಡಿ ಎಷ್ಟು ಸಿಂಪಲ್ ಆಗಿ ಪೇತ್ರನು ಅಲ್ಲಿರುವ ಯಹೂದ್ಯ ಕ್ರೈಸ್ತರಿಗೆ ಅವರ ಒಂದು ತಪ್ಪನ್ನ ಅವರು ಅಲ್ಲಿ ತೋರಿಸುವಂತ ವಿಷಯಗಳನ್ನ ದೇವರ ವಚನ, ದೇವರ ಯೋಜನೆಯ ಪ್ರಕಾರನೇ ಅಲ್ಲಿ ಮಾತನಾಡುವುದನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಈಗ 11ನೇ ವಚನದಲ್ಲಿ ಅದ್ಭುತವಾಗಿ ಈ ಸತ್ಯದ ಬೆಳಕನ್ನ ಅಲ್ಲಿ ಪೇತ್ರನು ಕೊಡ್ತಾರೆ. ಏನು ಅಂದ್ರೆ, ನೀವು ಇಷ್ಟು ದಿನ ಧರ್ಮಶಾಸ್ತ್ರದಿಂದಲೇ ನೀವು ರಕ್ಷಣೆಯನ್ನ ಹೊಂದಬಹುದು ಅಂತ ನೀವು ಯೋಚನೆ ಮಾಡಿದ್ದೀರಾ. ಆದ್ರೆ ಆ ಧರ್ಮಶಾಸ್ತ್ರವು ದೇವರು ಇಸ್ರೇಲ್ ಜನಕ್ಕೆ ಕೊಟ್ಟಿದ್ದು ಒಂದು ಅನುಭವವನ್ನ ಪಡ್ಕೊಳ್ಳೋದಿಕ್ಕೆ ಕೊಟ್ಟರೆ ವಿನ ಅದರಿಂದ ರಕ್ಷಣೆ ಸಾಧ್ಯನೇ ಇಲ್ಲ. ಹಂಗಿರುವಾಗ ಕ್ರಿಸ್ತನ ಮೂಲಕ, ಕ್ರಿಸ್ತನ ಒಂದು ಕೃಪೆಯಿಂದ ನಾವು ಈಗ ಒಂದು ರಕ್ಷಣೆಯನ್ನ ಹೊಂದ್ಕೊಳ್ಳೋದಿಕ್ಕೆ ಸಾಧ್ಯ ಅಂತಾನೆ ದೇವರು ಈ ಒಂದು ಮಾರ್ಗವನ್ನ ನಮಗೆ ತೋರಿಸಿದ್ದಾರೆ. ಅದರಿಂದ ಸುನ್ನತಿ ಅನ್ನುವ ಒಂದು ನುಗವನ್ನ ಮತ್ತೆ ಸಭೆಗೆ ನೀವು ಹಾಕಬೇಡ್ರಿ ಅಂತ ಒಂದು ವಿನಂತಿಯನ್ನ ಮಾಡ್ಕೋತಾರೆ. ಅದರಿಂದನೇ ಆ 11ನೇ ವಚನದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. 12ನೇ ವಚನ ಓದೋಣ. ಗುಂಪು ಕೂಡಿದವರೆಲ್ಲರೂ ಈ ಮಾತುಗಳನ್ನು ಕೇಳಿ ಮೌನವಾಗಿದ್ದು, ಬಾರ್ನಬನು ಪೌಲನು ತಮ್ಮ ಮೂಲಕವಾಗಿ ದೇವರು ಅನ್ಯಜನರಲ್ಲಿ ಮಾಡಿದ ಎಲ್ಲಾ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ವಿವರಿಸಿದ್ದನು. ಓಕೆ. ಸೊ ಈಗ ಪೇತ್ರನು ಇಷ್ಟೆಲ್ಲ ಹೇಳಿದ ನಂತರ ಈಗ ನೋಡ್ರಿ ಎಂತ ಒಂದು ಸಿಸ್ಟಮ್ ಅಥವಾ ಒಂದು ಒಳ್ಳೆಯ ಒಂದು ಗುಣವನ್ನ ಇಲ್ಲಿ ಅದನ್ನ ತೋರಿಸ್ತಾ ಇದ್ದಾರೆ. ಅಂದ್ರೆ ಈಗ ಒಂದು ವೇಳೆ ಪೇತ್ರನು ಇಷ್ಟೆಲ್ಲ ಹೇಳಿದ ನಂತರ ಪೌಲ್ ಮತ್ತು ಬರ್ನಬಾಗೆ ಒಂದು ಅವಕಾಶ ಕೊಟ್ಟಿರ್ಬೋದು, ನೀವು ನಿಮ್ಮ ವಿಚಾರವಾಗಿ ಏನಾದ್ರೂ ಹೇಳಕ್ಕೆ ನೀವು ಬಯಸ್ತಾ ಇದ್ದೀರಾ ಅಂತ ಒಂದು ವೇಳೆ ಅವರಿಗೆ ಒಂದು ಆಹ್ವಾನವನ್ನ ಕೊಟ್ಟಾಗ ಮಾತ್ರ ಇಲ್ಲಿ ನಾವು ನೋಡ್ತೀವಿ
ಪೇತ್ರನು ಮಾತನಾಡುವ ಮಾತುಗಳಿಗೆ ಅಲ್ಲಿ ಇದ್ದಂಥ ಏನ್ರಿ ಅಪೋಸ್ಟ್ಲರು ಮತ್ತೆ ಹಿರಿಯರು ಮತ್ತೆ ಅನೇಕ ಸಹೋದರಗಳು ಅಲ್ಲಿ ಆ ಒಂದು ಮಹಾಸಭೆಯಲ್ಲಿ ಸೇರಿದಾಗ ಅದು ಎಷ್ಟು ಒಂದು ಸೈಲೆಂಟ್ ಆಗಿತ್ತು ಅಂದ್ರೆ ಅವರು ಹೇಳುವ ವಿಚಾರಗಳು ತುಂಬಾ ಮುಖ್ಯವಾದದ್ದಾಗಿತ್ತು. ಆ ಒಂದು ಸಭೆಯಲ್ಲಿ ಈಗ ಪೇತ್ರನು ಮತ್ತೆ ಪೌಲನಿಗೆ ಮಾತನಾಡುವ ಅವಕಾಶ ಕೊಟ್ಟಾಗ ಸಹೋದರ ಸಹೋದರರೇ ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಅವರು ಮಾಡಿದಂತ ಆ ಮೊದಲನೆಯ ಒಂದು ಯಾತ್ರೆಯಲ್ಲಿ ನಡೆದಂತ ವಿಷಯಗಳನ್ನ ಅಲ್ಲಿ ಆ ಮಹಾಸಭೆಗೆ ಅದನ್ನ ಕುಲಂಕುಷವಾಗಿ ಸಾಕ್ಷಿ ಹೇಳುವಂತ ಒಂದು ಅವಕಾಶವನ್ನ ಅಲ್ಲಿ ಪೇತ್ರನು ಮತ್ತೆ ಅಪೋಸ್ಟ್ಲರು ಮಾಡಿಕೊಡ್ತಾರೆ ಸಹೋದರ ಸಹೋದರರೇ. ಆ ರೀತಿಯಲ್ಲಿ ನಾವು ನೋಡುವಾಗ ಬರ್ನಬ ಮತ್ತೆ ಪೌಲು ಯಾವ ರೀತಿ ದೇವರು ಆ ಒಂದು ಅನ್ಯ ಜನರು ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡ್ಕೊಳ್ಳೋದಿಕ್ಕೆ ಅಲ್ಲಿ ಅನೇಕ ಅದ್ಭುತಗಳನ್ನ ಅವರ ಕಡೆಯಿಂದ ದೇವರು ಮಾಡಿಸಿ ಆ ಸುವಾರ್ತೆಯನ್ನ ಕೇಳುವಂತ ಒಂದು ಮನಸ್ಸನ್ನ ಅವ್ರಿಗೆ ಕೊಟ್ಟು ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡಿಕೊಳ್ಳುವ ಒಂದು ಆತ್ಮವನ್ನ ಅವ್ರಿಗೆ ಕೊಟ್ರು ಅಂತ ಅಲ್ಲಿ ಪೌಲ್ ಮತ್ತೆ ಬರ್ನಬ ಮಾತನಾಡಿದ್ರು. ತುಂಬಾ ಮುಖ್ಯವಾದ ವಿಷಯ ಅಲ್ವಾ ಸಹೋದರ ಸಹೋದರರೇ? ನೋಡ್ರಿ, ಇಲ್ಲಿ ಏನಕ್ಕೆ ಈ ಮಹಾಸಭೆ ಏರ್ಪಾಡಾಯ್ತು ಅಂತ ನಮಗ್ ಗೊತ್ತು. ಪೌಲ್ ಮತ್ತೆ ಬರ್ನಬ ಯಾವುದರ ಒಂದು ನಂಬಿಕೆಯಲ್ಲಿ ಇದ್ರು ಅಂತ ನಮಗ್ ಗೊತ್ತು. ಈ ಮಹಾಸಭೆಯಲ್ಲಿ ನಡೀತಾ ಇರುವಂತ ಮಾತುಗಳು ಅಥವಾ ವಾದ ವಿವಾದಗಳು ಕೂಡ ನಾವು ನೋಡಿದ್ವಿ. ಪೇತ್ರನು ಯಾವ ರೀತಿ ಯಹೂದ್ಯ ಕ್ರೈಸ್ತರು ಹೇಳುವಂತ ಈ ವಿಚಾರ ತಪ್ಪು ಅಂತ ಅಲ್ಲಿ ಹೇಳುವಂತ ವಿಷಯ ಕೂಡ ನೋಡ್ತಾ ಇದ್ದೀವಿ. ಆದರೆ ಪೌಲ್ ಮತ್ತೆ ಬರ್ನಬಾಗೆ ಅವಕಾಶ ಕೊಟ್ಟಾಗ ಮತ್ತೆ ಪೌಲ್ ಮತ್ತೆ ಬರ್ನಬ ಈ ವಿಚಾರವನ್ನ ಯಾವ ರೀತಿ ನೋಡಿದ್ರು ಅಂದ್ರೆ, ಫಸ್ಟು ಅನ್ಯ ಜನರು ದೇವರಿಂದ ಪಡ್ಕೊಂಡಿರುವ ಕೃಪೆಯ ಬಗ್ಗೆ ಅಲ್ಲಿ ಮಾತಾಡ್ತಾರೆ ಅಲ್ವಾ. ಯಾವ ರೀತಿ ಪೌಲ್ ಮತ್ತೆ ಬರ್ನಬ ಅಲ್ಲಿ ಅನೇಕ ಅವರ ಪ್ರಯಾಣದಲ್ಲಿ ಅವರು ಪ್ರಾರಂಭ ಮಾಡಿದಂತ ಸುವಾರ್ತೆ ಬರೀ ಯಹೂದ್ಯರಿಗೆ ಮಾತ್ರ ಅದನ್ನ ಸಾರ್ತಾ ಇದ್ರು. ಎಲ್ಲೋದ್ರೂ ಕೂಡ ಆ ಒಂದು ಸಭಾಮಂದಿರಕ್ಕೆ ಹೋಗ್ತಾ ಇದ್ರು. ಆದರೆ ಅಲ್ಲಿ ಒಂದು ಕಾಲ ಸಮಯ ಬಂದಾಗ ಯಹೂದ್ಯರು ಕಿವಿಗೊಡದೆ ಅವರು ಹೋದಾಗ ಅಲ್ಲಿ ಪೌಲ್ ಮತ್ತೆ ಬರ್ನಬ ಅನ್ಯ ಜನರಿಗೆ ಪ್ರಚಾರ ಮಾಡೋದಿಕ್ಕೆ ಪ್ರಾರಂಭ ಮಾಡಿದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಮಾತ್ರವಲ್ಲ, ಅವರಿಗೆ ಅದ್ಭುತಗಳನ್ನ ಮಾಡೋದಿಕ್ಕೆ ದೇವರು ಅವಕಾಶ ಮಾಡಿದ್ರು. ಆ ಅದ್ಭುತಗಳ ಮೂಲಕ ದೇವರ ಮನಸ್ಸನ್ನ ಈ ಸ್ವಾರ್ಥೆಗೆ ಸೆಳೆಯುವ ಒಂದು ವಿಷಯ ನಡೀತು. ಮತ್ತೆ ದೇವರ ಯೋಜನೆಯನ್ನ ಹೇಳಿ ಅವರು ಕೂಡ ದೇವರಿಗೆ ಸಮರ್ಪಣೆ ಮಾಡುವಂತ ಕಾರ್ಯಗಳು ನಡೀತು. ದೀಕ್ಷಾಸ್ಥಾನಗಳು ನಡೀತು. ದೇವರ ಪವಿತ್ರಾತ್ಮವ ಅನುಗ್ರಹ ಸಿಕ್ತು. ಇದೆಲ್ಲಾನು ಈಗ ಪೌಲ್ ಮತ್ತೆ ಬರ್ನಬ ಅಲ್ಲಿ ಹೇಳುವಂಥದ್ದಾಗಿದೆ ಸಹೋದರ ಸಹೋದರರೇ. ಸೊ ಇದೆಲ್ಲ ಯಾಕೆ ಈ ವಿಷಯಗಳನ್ನ ಅಲ್ಲಿ ಹೇಳುವಂಥದ್ದಾಗಿದೆ ಅಂತ ನೋಡ್ಬೇಕಾದ್ರೆ ಯೋಚನೆ ಮಾಡಿ ಸಹೋದರ ಸಹೋದರರೇ, ಅಲ್ಲಿ ಒಂದು ವೇಳೆ ದೇವರ ಯೋಜನೆಯಲ್ಲಿ ಸುನ್ನತಿ ಇದ್ರೆ ಮಾತ್ರ ದೇವರು ಅವ್ರನ್ನ ಸ್ವೀಕಾರ ಮಾಡ್ತಾರೆ ಅಂತಿದ್ರೆ ಈ ಒಂದು ಅನ್ಯ ಜನರು ಪವಿತ್ರಾತ್ಮವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ ಅನ್ನುವ ಒಂದು ಅಡಿಯಲ್ಲಿ ಅಲ್ಲಿ ಪೌಲ್ ಮತ್ತೆ ಬರ್ನಬ ಆ ವಿಷಯಗಳನ್ನ ಆ ಒಳ್ಳೆಯ ಒಂದು ರೀತಿಯಲ್ಲಿ ಅದನ್ನ ಹೇಳುವಂಥದ್ದಾಗಿದೆ ಸಹೋದರ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಈಗ ಸಹೋದರ ಸಹೋದರರೇ, ಪೇತ್ರನು ಅಪೋಸ್ಟ್ಲರಾಗಿ ಎದ್ದು ನಿಂತು ಆ ಒಂದು ಮಹಾಸಭೆಯಲ್ಲಿ ಮಾತಾಡಿದ್ರು. ಈಗ ಎರಡನೇ ವ್ಯಕ್ತಿ ಯಾರು ಅಂತ ನೋಡ್ಬೇಕಾದ್ರೆ ಅಪೋಸ್ಟ್ಲರ ಕಾರ್ಯಗಳು 15ನೇ ಅಧ್ಯಾಯ 13ನೇ ವಚನ. ಕಿವಿಗೊಟ್ಟು ಕೇಳಿದವರು ಅವರು ಮಾತಾಡುವುದನ್ನು ಮುಗಿಸಿದ ಮೇಲೆ
ಯಾಕೋಬನು ಆ ಪ್ರಸ್ತಾಪವನ್ನು ಹಿಡಿದು ಹೇಳಿದ್ದೇನೆಂದರೆ, ಸಾಕ ಬ್ರದರ್? ಓಕೆ. ಸೊ ಇಲ್ಲಿ ನೋಡಿ, ಈಗ ಪೇತ್ರನು ಮಾತಾಡಿ ಮುಗಿಸಿದ್ರು. ಪೇತ್ರನು ಒಂದು ವೇಳೆ ಪೌಲ್ ಮತ್ತೆ ಬರ್ನಬಾಗೆ ಒಂದು ಅವಕಾಶ ಕೊಟ್ಟಿರ್ಬೋದು ಮಾತಾಡೋದಕ್ಕೆ. ಆ ಸಮಯದಲ್ಲೂ ಕೂಡ ಪೌಲ್ ಮತ್ತೆ ಬರ್ನಬಾ ಈ ಒಂದು ಜನರು ತಪ್ಪಾದ ಬೋಧನೆಯನ್ನ ಮಾಡ್ತಾ ಇದ್ದಾರೆ, ಇವ್ರನ್ನ ಸರಿಪಡಿಸ್ಬೇಕು ಅಂತೇಳಿ ಯಾವುದೇ ರೀತಿಯ ಮಾತುಗಳನ್ನ ಅಥವಾ ಯಾವುದೇ ರೀತಿಯ ಒಂದು ಖಂಡನೆಯನ್ನ ಅಲ್ಲಿ ತೋರ್ಸದೆ ಅವರು ಸಮಾಧಾನವಾಗಿ ದೇವರು ಯಾವ ರೀತಿ ಅಲ್ಲಿ ಅನ್ಯ ಜನರಲ್ಲೂ ಕೂಡ ದೇವರ ಆತ್ಮವನ್ನ ಅವರು ಕೊಟ್ರು ಅಂತ ಮಾತ್ರ ಹೇಳಿದ್ರು ಅಂತ ನೋಡ್ತೀವಿ. ಈಗ ಯಾಕೋಬನು ಅಲ್ಲಿ ಆ ಒಂದು ಸಭೆಯಲ್ಲಿ ತುಂಬಾ ಅತಿ ಹೆಚ್ಚಾದ ಒಂದು ವಿಷಯಗಳು ನಡೀತಾ ಇರೋದ್ರಿಂದ ಎಲ್ಲರೂ ತುಂಬಾ ವಿಶೇಷವಾಗಿ ಕಿವಿ ಕೊಟ್ಟು ಕೇಳ್ತಾ ಇರುವಾಗ ಈಗ ಯಾಕೋಬನು ಎದ್ದು ಒಂದಷ್ಟು ಮಾತುಗಳನ್ನ ಈಗ ಪ್ರಾರಂಭ ಮಾಡ್ತಾರೆ. ಸೊ ಯಾಕೋಬ ಅಪೊಸ್ತಲರ ಕಾರ್ಯಗಳು 15-13 ಓದ್ತೀವಿ. 14ರಿಂದ 16 ವಚನಗಳನ್ನ ಓದೋಣ ಸಿಸ್ಟರ್. 14ರಿಂದ 16 ಮತ್ತು 16 ತನಕ ಓದಿ. ಸಹೋದರರೇ, ನಾನು ಹೇಳುವುದನ್ನು ಕೇಳಿರಿ. ದೇವರು ಮೊದಲಿನಲ್ಲಿ ಅನ್ಯ ಜನರನ್ನು ಕಟಾಕ್ಷಿಸಿ ನೋಡಿ, ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡ ವಿಧವನ್ನು ಸಿಮೆಯೋನನು ವಿವರಿಸಿದಾನಷ್ಟೇ. ಇದಕ್ಕೆ ಪ್ರವಾದಿಗಳ ಮಾತುಗಳು ಒಪ್ಪುತ್ತವೆ. ಹೇಗೆಂದರೆ, ಇದಾದ ಮೇಲೆ ನಾನು ಹಿಂದಿರುಗಿ ಬಂದು ದಾವೀದನು ಬಿದ್ದು ಹೋಗಿರುವ ಗುಡಾರವನ್ನು ಎತ್ತುವೆನು. 16 ವಚನ ಓದಲವೇ? 17 ತನಕ ಓದಿ ಸಿಸ್ಟರ್. 17 ತನಕ ಓದಿ. ದಾವೀದನ ಗುಡಾರವು ಬಿದ್ದು ಹೋಗಿರುವ ಗುಡಾರವನ್ನು ಎತ್ತುವೆನು. ಅದರಲ್ಲಿ ಹಾಳಾದದ್ದನ್ನು ನಾನು ಸರಿಪಡಿಸಿ ಅದನ್ನು ನೆಟ್ಟಗೆ ನಿಲ್ಲಿಸುವೆನು. ಮನುಷ್ಯ ಜಾತಿಯು ಹೇಳಿದ ಜನಾಂಗಗಳಿಗೂ, ಅಂದರೆ ದೇವ ಜನರೆನಿಸಿಕೊಳ್ಳುವ ಸಕಲ ಜನಾಂಗಗಳಿಗೂ ಕರ್ತನನ್ನು ಹುಡುಕುವರಾಗಿರಬೇಕೆಂದು ಆದಿಯಿಂದ ಈ ವಾಕ್ಯಗಳನ್ನು ತಿಳಿಯಪಡಿಸಿ. ಓಕೆ ರೀ, ನೋಡ್ರಿ ಇಲ್ಲಿ ಈಗ ಯಾಕೋಬನು ಕೂಡ ಎದ್ದು ಒಂದು ವಿಷಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲಾನು ಕೂಡ ಸುನ್ನತಿಯ ವಿಚಾರವಾಗಿ ಯಾವ ರೀತಿ ನಾವು ದೇವರ ಸಂಕಲ್ಪವನ್ನ ಅರ್ಥ ಮಾಡ್ಕೋಬೇಕು ಅಂತ ಕುಲಂಕುಷವಾಗಿ ಅಪೊಸ್ತಲರ ಅನುಭವದಲ್ಲಿ ಮಾತನಾಡುವ ಮಾತುಗಳು ಅಲ್ವಾ, ತುಂಬಾ ಮುಖ್ಯವಾದದ್ದು. ಇಲ್ಲಿ ಯಾಕೋಬನು ಎದ್ದು ಈಗ ಏನ್ ಹೇಳ್ತಾರಂತ ನೋಡ್ಬೇಕಾದ್ರೆ, ಸಹೋದರರೇ, ಪ್ರವಾದಿಗಳ ಮೂಲಕ ದೇವರು ಒಂದು ಕಾಲ ಸಮಯದಲ್ಲಿ ಅನ್ಯ ಜನರಿಂದ ಕೂಡ ಒಂದಷ್ಟು ಜನರನ್ನ ಅವರು ಆಯ್ಕೆ ಮಾಡ್ತಾರೆ ಅನ್ನುವ ಒಂದು ಕಾರ್ಯವನ್ನ ಸಿಮಿಯೋನ್ ಮತ್ತೆ ಪ್ರವಾದಿಗಳ ಮೂಲಕ ದೇವರು ಹೇಳಿದ್ದಾರೆ ಅಲ್ವಾ. ಸೊ ಇದನ್ನ ಈಗ ಏನ್ ಮಾಡ್ತಾರಂದ್ರೆ ಹಳೆ ಒಡன்பಡಿಕೆಯಲ್ಲಿರುವಂತ ಒಂದು ಪ್ರವಾದನೆಯನ್ನ ಅಲ್ಲಿ ಯಾಕೋಬನು ಅವರ ಮನಸ್ಸಿಗೆ ತರ್ತಾ ಇದ್ದಾರೆ. ಇದು ಯಾವ ಒಂದು ಪ್ರವಾದನೆ ಅಂತ ನೋಡ್ಬೇಕಾದ್ರೆ, ಆಮೋಸ್ ಪ್ರವಾದಿಯ ಪುಸ್ತಕ 9ನೇ ಅಧ್ಯಾಯ 11 ಮತ್ತು 12 ವಚನಗಳನ್ನ ಓದೋಣ. ಆಮೋಸ್ ಪ್ರವಾದಿಯ ಪುಸ್ತಕ 9ನೇ ಅಧ್ಯಾಯ 11 ಮತ್ತು 12 ವಚನಗಳು. ಆ ದಿನದಲ್ಲಿ ನಾನು ದಾವೀದನ ಬಿದ್ದು ಹೋಗಿರುವ ಗುಡಾರವನ್ನು ಎತ್ತಿ ಅದರ ಬಿರುಕುಗಳನ್ನು ಮುಚ್ಚುವೆನು. ಹಾಳಾದದ್ದನ್ನು ಎಬ್ಬಿಸಿ ಇಂದಿನ ದಿನಗಳಲ್ಲಿ ಮಾಡಿದ ಹಾಗೆ ಕಟ್ಟುವೆನು. ನನ್ನ ಜನರು ಏದೋಮಿನ ಉಳಿದ ಭಾಗವನ್ನು, ಯೆಹೋವನ ಪ್ರಜೆ ಎನಿಸಿಕೊಂಡಿದ್ದ ಸಕಲ ಜನಾಂಗಗಳನ್ನು ಸ್ವಾಧೀನ ಮಾಡಿಕೊಳ್ಳುವ ಹಾಗೆ ಹಾಳಾದದ್ದನ್ನು ನಿಲ್ಲಿಸಿ ಮೊದಲಿದ್ದಂತೆ ಅದನ್ನು ತಿರುಗಿ ಕಟ್ಟಿಸುವೆನು ಎಂಬುದಾಗಿ ಯೆಹೋವನು ನುಡಿದಿದ್ದಾನೆ. ಥ್ಯಾಂಕ್ ಯು. ಸೊ ಇಲ್ಲಿ ನಾವು ಏನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ, ಸಹೋದರರೇ, ಯಾಕೋಬನು ಈಗ ಯಹೂದ್ಯರಿಗೆ ಒಂದಷ್ಟು ಸತ್ಯಗಳನ್ನ ಅಥವಾ ಒಂದಷ್ಟು ವಿಷಯಗಳನ್ನ ಅವರಿಗೆ ತಿಳಿಸ್ಬೇಕಾದ್ರೆ ಅವರ ಒಂದು ನಂಬಿಕೆ ಆ ಧರ್ಮಶಾಸ್ತ್ರದಲ್ಲಿ ಅಥವಾ ಅವರ ಪಿತೃಗಳ ಮಾತುಗಳ ಮೇಲೆ ಇದ್ದಿದ್ದನ್ನ ನಮಗೆ ಗೊತ್ತಿದೆ. ಸೊ ಅದರಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಆಮೋಸ್ ಪ್ರವಾದಿಯ ಪುಸ್ತಕದಲ್ಲಿ ಯಾವ ರೀತಿ ಇಸ್ರೇಲ್ ಜನಾಂಗವನ್ನ ಮತ್ತೆ ದೇವರು ಒಟ್ಟುಗೂಡಿಸ್ತಾರೆ, ಇಸ್ರೇಲ್ ಜನಾಂಗದ ಮೂಲಕ ಮತ್ತೆ ದೇವರು ಯಾವ ರೀತಿ ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ ಅನ್ನೋದನ್ನ
ಆಮೋಸ್ ಪ್ರವಾದಿಯ ಮೂಲಕ ಅಲ್ಲಿ ಹೇಳಿರುವ ಒಂದು ವಿಷಯವನ್ನ ಅಲ್ಲಿ ತಿಳಿಸುವಂಥದ್ದಾಗಿದೆ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಅಲ್ಲಿ ಅಪೊಸ್ತಲರ ಕಾರ್ಯಗಳು 15ನೇ ಅಧ್ಯಾಯ 17ನೇ ವಚನವನ್ನ ಓದಿ, 17 ಮಾತ್ರ ಓದಿ. ಹಾ ಬ್ರದರ್. ಮನುಷ್ಯ ಜಾತಿಯು ಉಳಿದ ಜನಗಳು ಅಂದರೆ ದೇವಜನನಿಸಿಕೊಳ್ಳುವ ಸಕಲ ಜನಾಂಗಗಳು ಕರ್ತನನ್ನು ಹುಡುಕರಾಗಿರಬೇಕೆಂದು. ಓಕೆ. ಸೊ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ಅಲ್ಲಿ ಯಾಕೋಬನು ಇನ್ನೊಂದು ವಿಷಯವನ್ನ ಹೇಳ್ತಾರೆ. ಏನು ಅಂದ್ರೆ ಈ ಒಂದು ಲೋಕದಲ್ಲಿರುವ ಸಕಲ ಜನಾಂಗಗಳ ಮಧ್ಯದಲ್ಲಿ ಅಲ್ಲಿ ಅನ್ಯ ಜನರಿಂದ ದೇವರನ್ನ ಹುಡುಕುವ ಒಂದು ಸಂತತಿ ಇರ್ತಾರೆ ಅಂತ ಹೇಳ್ತಾರೆ. ದೇವರನ್ನ ಹುಡುಕುವ ಒಂದು ಪ್ರಯತ್ನಗಳನ್ನ ಮಾಡ್ತಾರೆ. ಸೊ ಅಂಥವರನ್ನ ದೇವರು ಆರಿಸ್ಕೊಳ್ಳೋದಿಕ್ಕೆ ದೇವರು ಒಂದು ಯೋಜನೆಯನ್ನ ಇಟ್ಟಿದ್ದಾರೆ ಅಂತ ಅಲ್ಲಿ ಯಾಕೋಬನು ಈ ವಿಷಯವನ್ನ ತಿಳಿಸ್ತಾರೆ. ಇದು ಯಾಕೆ ತಿಳಿಸ್ತಾರೆ ಅಂದ್ರೆ, ಯಹೂದ್ಯರಿಗೆ ಅವರ ಒಂದು ನಂಬಿಕೆ ಏನು ಅಂದ್ರೆ, ದೇವರು ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಧರ್ಮಶಾಸ್ತ್ರವನ್ನ ನಾವು ಪಾಲನೆ ಮಾಡಿದ್ರೆ ದೇವರು ನಮ್ಮ ಸಂಗಡ ಇರ್ತಾರೆ, ನಮಗೆ ಮಾತ್ರನೇ ದೇವರು ಆಶೀರ್ವಾದವನ್ನ ಕೊಡ್ತಾರೆ, ಈ ಲೋಕದ ಎಲ್ಲಾ ಜನರು ದೇವರಿಂದ ದ್ವೇಷಿಸಲ್ಪಡ್ತಾರೆ, ಅವರು ಅಶುದ್ಧರು ಅಂತ ಈ ರೀತಿಯ ಒಂದು ಮನಸ್ಥಿತಿ ಇದ್ದಿರೋದ್ರಿಂದ ಈ ಅನ್ಯ ಜನರು ಕ್ರೈಸ್ತರಾಗಿ ಬಂದು ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಾಗ ಅವರಿಗೆ ಅದನ್ನ ತಡ್ಕೊಳಕ್ಕಾಗಿಲ್ಲ, ಅಥವಾ ಆ ಅಶುದ್ಧವಾಗಿರುವಂಥವರು ಹೇಗೆ ದೇವರು ಸ್ವೀಕಾರ ಮಾಡ್ತಾರೆ ಅಂತ ಈ ರೀತಿಯ ಪ್ರಶ್ನೆಗಳು ಅವರಲ್ಲಿ ಅತಿ ಹೆಚ್ಚಾಗಿತ್ತು. ಯಾಕಂದ್ರೆ ಅದನ್ನ ಜೀರ್ಣಿಸ್ಕೊಳ್ಳಕ್ಕೆ ಯಹೂದ್ಯರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದರಲ್ಲೂ ಕೂಡ ಯೇಸು ಸ್ವಾಮಿಯನ್ನ ನಂಬಿ ಬಂದವರಿಗೆ ಇನ್ನೂ ಹೆಚ್ಚಾದ ಒಂದು ಅವರಲ್ಲಿ ಒಂದು ಹೆಮ್ಮೆಯ ಕಾರ್ಯ ಅವರಲ್ಲಿತ್ತು. ನಾವೇ ಶ್ರೇಷ್ಠರು, ಇವರನ್ನ ಅಸ್ಪೃಶ್ಯರ ತರ ನೋಡುವಂತ ಸಂಭವಗಳನ್ನು ಕೂಡ ನಾವು ನೋಡಿದ್ದೀವಿ. ಸೊ ಇದನ್ನೇ ಈ ಒಂದು ಮಹಾಸಭೆಯಲ್ಲಿ ಅಪೊಸ್ತಲರು ಅವರಿಗೆ ವಿಂಗಡಿಸಿ ಹೇಳುವಂತ ವಿಷಯ ಸಹೋದರರೇ. ಸೊ ಅಲ್ಲಿ ನಾವು ನೋಡುವಾಗ ಆ ಕಾರ್ಯದಲ್ಲಿ ನಾವು ನೋಡುವಾಗ ಸಹೋದರರೇ, ಯಾವ ರೀತಿ ಇಸ್ರೇಲ್ ಜನಾಂಗವು ದೇವರ ವಿರುದ್ಧವಾಗಿ ನಡ್ಕೊಳ್ಳುತ್ತದೆ, ದೇವರಿಗೆ ವಿರುದ್ಧವಾಗಿ ಅವರ ಒಂದು ಮನಸ್ಥಿತಿಗಳಿರ್ತದೆ, ಆ ಸಮಯದಲ್ಲಿ ದೇವರು ಈ ಲೋಕದ ಕಟ್ಟ ಕಡೆಯಿಂದ ಅಥವಾ ಈ ಲೋಕದಲ್ಲಿ ಒಂದಷ್ಟು ವರ್ಗದವರು ಅಥವಾ ಒಂದಷ್ಟು ಚಿಕ್ಕ ಹಿಂಡಿರ ಜನ ದೇವರನ್ನ ಹುಡುಕೋದಿಕ್ಕೆ ಪ್ರಯತ್ನ ಮಾಡ್ತಾರೆ, ದೇವರನ್ನ ಹುಡುಕಿ ಅವರನ್ನ ವಿಶ್ವಾಸಿಸಿ ನಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅಂಥವ್ರನ್ನ ದೇವರು ಆರಿಸ್ಕೋತಾರೆ ಅಂತ ಹೇಳುವಾಗ ಇದೇ ನಾವು ನೋಡ್ತೀವಿ ಅಲ್ವಾ. ನಮ್ಮ ಸ್ಟಡಿಯಲ್ಲಿ ನಾವು ನೋಡಿದೀವಿ, ಇದನ್ನೇ ಜೆಂಟೈಲ್ ಟೈಮ್ಸ್ ಅಂತ ಹೇಳ್ತೀವಿ, ಅನ್ಯ ಜನರ ಕಾಲ ಸಮಯ. ಆ ಅನ್ಯ ಜನರ ಕಾಲ ಸಮಯದಲ್ಲಿ ದೇವರು ಈ ವಿಷಯಗಳನ್ನ ಮಾಡೋದನ್ನ ನಾವು ನೋಡಿದೀವಿ. ಸೊ ಈಗ ಆ ಅನ್ಯ ಜನರ ಕಾಲ ಸಮಯ ಮುಗಿದ ನಂತರ ಮತ್ತೆ ಇಸ್ರೇಲ್ ಜನಕ್ಕೆ ದೇವರು ಒಂದು ನೂತನವಾದ ಒಂದು ಒಡன்பಡಿಕೆಯನ್ನ ಮಾಡ್ತಾರೆ. ಇದು ನಮ್ಗೆ ಗೊತ್ತಿದೆ ಅಲ್ವಾ, ನ್ಯೂ ಕವನೆಂಟ್ ಅಂತ ಹೇಳ್ತೀವಿ. ಸೊ ಇದನ್ನೇ ಇಲ್ಲಿ ದಾವೀದನ ಅರಮನೆಯನ್ನ ಅಥವಾ ದಾವೀದನ ಒಂದು ಗೂಡಾರವನ್ನ ಮತ್ತೆ ಕಟ್ಟುತ್ತೀನಿ ಅಂತ ಹೇಳುವಾಗ ಬಿದ್ದೋಗಿರುವ ಇಸ್ರೇಲ್ ಜನಕ್ಕೆ ಇನ್ನೊಂದು ಅವಕಾಶವನ್ನ ಕೊಡ್ತಾರೆ ಅಂತಾನೆ ಈಗ ಯಾಕೋಬನು ಹೇಳುವ ಮಾತಲ್ಲಿ ಇಷ್ಟು ವಿಷಯಗಳು ನಮಗೆ ತಿಳಿಯಲ್ಪಟ್ಟಿದೆ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನಾವು ನೋಡುವಾಗ ಇಲ್ಲಿ ಯಾಕೋಬನು ಇನ್ನು ಅನೇಕ ವಿಷಯಗಳನ್ನ ಅಲ್ಲಿ ವಿವರಿಸ್ತಾರೆ. ಇದೆಲ್ಲ ಕೂಡ ಯಹೂದ್ಯರಿಗೆ ಅವರು ಹೇಳುವಂತ ವಿಷಯದ ಅಡಿಯಲ್ಲಿ ಅದು ಸರಿಯಾದದ್ದಾ ಅಂತ ಅವರೇ ಯೋಚನೆ ಮಾಡುವ ರೀತಿಯಲ್ಲಿ ಇವರು ಏನ್ ಮಾಡ್ತಾ ಇದ್ದಾರೆ, ಈಗ ಈ ವಿಷಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಯಹೂದ್ಯ ಕ್ರೈಸ್ತರಿಗೆ ಈ ಸುನ್ನತಿ ಬೇಕಾಗಿಲ್ದೆ ಇರೋದು ಅಂತ ಡೈರೆಕ್ಟ್ ಆಗಿ ಒಂದೇ ಮಾತಲ್ಲಿ ಇದನ್ನ ಮಾತಾಡಿಲ್ಲ. ಇದೆಲ್ಲ ಕೂಡ ನಾವು ಕಲಿಯುವಂಥದ್ದೇ ಸಹೋದರರೇ ಅಲ್ವಾ.
ಯಾವುದೋ ವಿಚಾರದಲ್ಲಿ ಇಲ್ಲಿ ಪೇತ್ರನು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದಾಗಿತ್ರಿ, ಒಂದೇ ಮಾತಲ್ಲಿ ಹೇಳ್ಬೋದಾಗಿತ್ತು, ನಾನು ಯೇಸು ಸ್ವಾಮಿ ಜೊತೆ ಇದ್ದ ಅಪೋಸಲ್, ನಾನು ನಿಮಗೆಲ್ರಿಗಿಂತನೂ ತುಂಬಾ ಸೀನಿಯರು, ನಾನು ಏನ್ ಹೇಳ್ತೀನಂದ್ರೆ ಈ ಸುನ್ನತಿ ಒಬ್ಬ ಕ್ರೈಸ್ತನಿಗೆ ಬೇಕಾಗಿಲ್ಲ ಅಂತ ಒಂದೇ ಮಾತಲ್ಲಿ ಹೇಳಿ ಆ ಸಭೆಯನ್ನ ಏನ್ ಮಾಡಬಹುದಾಗಿತ್ತು, ಮುಗಿಸ್ಬೋದಾಗಿತ್ತು. ಆದ್ರೆ ನೋಡ್ರಿ ಸಹೋದರರೇ, ಒಬ್ಬ ವ್ಯಕ್ತಿಯ ನಂಬಿಕೆಯನ್ನ ಸರಿಪಡಿಸೋದಿಕ್ಕೆ ದೇವರ ವಾಕ್ಯದಿಂದಲೇ ಅಲ್ವಾ, ದೇವರ ಒಂದು ರೀತಿಯಲ್ಲೇ ಯಾವುದೇ ರೀತಿಯ ಒಂದು ವಿಷಯ ಅವರಿಗೆ ಏನ್ರಿ, ಅವರು ಆ ರೀತಿ ಹೇಳ್ಬಿಟ್ಟಿದ್ರೆ ಅಲ್ಲಿ ಆ ವಾದ ವಿವಾದಗಳು ಇನ್ನ ಮುಗಿಯಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಸಭೆಯಲ್ಲಿ. ಇನ್ನೂ ಅದು ಹೆಂಗಾಗ್ತಾ ಇತ್ರಿ, ಅದು ಇನ್ನೂ ಹೆಚ್ಚಾಗ್ತಾ ಇರೋದಕ್ಕೆ ಸಾಧ್ಯ. ಆದ್ರೆ ದೇವರ ವಾಕ್ಯದ ಅಡಿಯಲ್ಲಿ ಈ ವಿಷಯಗಳನ್ನ ಹೇಳಿದಾಗ ಅಲ್ಲಿ ಏನ್ರಿ, ಮತ್ತೆ ಆ ವಿಚಾರವು ಸಭೆಗೆ ಒಂದು ಹಾನಿಯಾಗಿ ಇರಲ್ಲ ಅಂತಾನೆ ಈ ವಿಚಾರಗಳನ್ನ ಪೇತ್ರನು ಮತ್ತೆ ಅಪೋಸ್ಲರು ಮಾಡಿದ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಸೊ ಈ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಯಾಕೋಬನ ವಿವರಗಳು ಇನ್ನೂ ಅತಿ ಹೆಚ್ಚಾದ ಒಂದು ವಿಷಯವಾಗಿ ನಾವು ನೋಡ್ತೀವಿ. ಓಕೆನಾ. ಸೊ ಯಾಕೋಬನ ವಿಚಾರಗಳನ್ನ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಯಾಕೋಬನು ಅವರ ಒಂದು ಸಾಕ್ಷಿಯನ್ನ ಹೇಳುವಾಗ ಅದನ್ನ ಬರುವಂತ ಪಾಠಗಳನ್ನ ನೋಡುವಾಗ 4 ವಿಷಯಗಳನ್ನ ಅಲ್ಲಿ ಅನ್ಯ ಜನರಿಂದ ಕ್ರೈಸ್ತರಾಗಿ ಬಂದಿರೋರು ಯಾವುದರ ಮೇಲೆ ಗಮನ ಕೊಡಬೇಕು ಅಂತ ಒಂದು 4 ವಿಚಾರಗಳನ್ನ ಅಪೋಸ್ಲರು ಸಲಹೆ ಕೊಡ್ತಾರೆ, ಅಥವಾ ಈ ಒಂದು ನಿಯಮಗಳನ್ನ ಪಾಲನೆ ಮಾಡಿದ್ರೆ ಒಳ್ಳೇದು. ಸೊ ಈ ಒಂದು ಸುನ್ನತಿ ಅನ್ನೋದು ಯಾವುದಕ್ಕೂ ಕ್ರೈಸ್ತನಲ್ಲಿ ಬಂದ ನಂತರ ಸುನ್ನತಿ ಅಲ್ಲಿ ವ್ಯರ್ಥ. ಆದ್ರೆ 4 ವಿಚಾರಗಳು ಈ ಒಂದು ಅನ್ಯ ಜನಾಂಗದಿಂದ ಕ್ರೈಸ್ತರಾಗಿರೋರು ಏನ್ರಿ ಗಮನವಾಗಿ ಸಭೆ ಒಳಗೆ ಮಾಡಬೇಕು ಅಂತ 4 ವಿಚಾರಗಳನ್ನ ಹೇಳ್ತಾರೆ. ಓಕೆನಾ. ಸೊ ಈ 4 ವಿಚಾರಗಳನ್ನ ತುಂಬಾ ಕುಲಂಕುಷವಾಗಿ ಒಂದೊಂದು ವಿಷಯಗಳನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಳೋಣ ಅಂತ ಬರೋ ವಾರ ದೇವರ ಕೃಪೆ ಇದ್ರೆ ಆ ಒಂದು ವಿಚಾರಗಳನ್ನ ನೋಡೋಣ. ಓಕೆನಾ. ಸೊ ಅಪೋಸ್ಲರ ಕಾರ್ಯಗಳು 15ನೇ ಅಧ್ಯಾಯ 17ನೇ ವಚನದಲ್ಲಿ ಈ ದಿನದಲ್ಲಿ ನಾವು ಈ ಪಾಠವನ್ನ ಮುಗಿಸೋಣ. 18ರಿಂದ ನಾವು ನೋಡುವಾಗ ನೀವು ಒಂದ್ಸರಿ ಓದಿ ಅದನ್ನ ನೀವು ಮಾಹಿತಿ ಪಡ್ಕೊಂಡ್ರೆ ಬರುವಂತ ವಾರದಲ್ಲಿ ಕ್ಲಾಸ್ ಮಾಡುವಾಗ ಆ 4 ವಿಚಾರಗಳು ಯಾವ್ದದ್ದು ಎಷ್ಟು ಮುಖ್ಯವಾದದ್ದು ಅಂತ ಒಂದ್ಸರಿ ಓದಿ. ಸೊ ನಾವು ಈ ಒಂದು ಪಾಠವನ್ನ ಮಾಡುವಾಗ ಅದರ ಒಂದು ವಿಚಾರ ಇನ್ನ ನಮ್ಗೆ ಅತಿ ಹೆಚ್ಚಾದ ಒಂದು ಮಾಹಿತಿಯನ್ನ ಸಹೋದರಗಳು ಕೊಟ್ಟಿರುವ ಈ ಬರವಣಿಗೆಯಲ್ಲಿ ನಮಗೆ ತಿಳಿಸ್ತಾರೆ. ಓಕೆನಾ. ಸೊ ಅದರಿಂದ ಈ ದಿನದಲ್ಲೂ ಕೂಡ ಈ ನಾವು ಪ್ರಾರಂಭ ಮಾಡಿದ್ದು 15ನೇ ಅಧ್ಯಾಯ 7ನೇ ವಚನದಿಂದ ಪ್ರಾರಂಭ ಮಾಡಿ 15ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಸ್ಟಾಪ್ ಮಾಡಿದ್ವಿ. ಸೊ ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. 18ರಿಂದ ಈ ವಿಚಾರಗಳನ್ನ ನೋಡೋಣ. ಸೊ ಅನ್ಯ ಜನರು ಸಭೆ ಈ ಒಂದು ಐಕ್ಯತೆಯಲ್ಲಿ ಬಂದಾಗ ಅವರ ಒಂದು ಜೀವಿತದಲ್ಲಿ ಯಾವ ರೀತಿ ಇದ್ರು, ಯಾವ್ದನ್ನ ಈಗ ಕ್ರೈಸ್ತನಲ್ಲಿ ಬಂದ ನಂತರ ಯಾವ್ದನ್ನ ಮಾಡಬಾರ್ದು ಅಂತ ಅಪೋಸ್ಲರು ಒಂದಷ್ಟು ಸಲಹೆಯನ್ನ ಕೊಡ್ತಾರೆ. ಓಕೆನಾ. ಸೊ ಇದನ್ನ ನಾವು ನೋಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಸೊ ಮುಂದಿನ ದಿನಗಳಲ್ಲಿ ಬರುವಂತ ವಾರ ಕೂಡ ಇದರ ಒಂದು ಭಾಗವನ್ನ ನಾವು ಓದಿ ಈ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಈ ದಿನದಲ್ಲೂ ಕೂಡ ಈ ಕೂಟವನ್ನ ಮುಗಿಸುವ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ